ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣ ಹೀಗೆ ಪ್ರತಿಜ್ಞೆಯನ್ನು ಮಾಡಿ ಹೇಳಿದ. ಯಾವ ದುರ್ಯೋಧನಾದಿಗಳ ನಿನಗೆ ಅನ್ಯಾಯ ಇದೆ ಅವರಿಂದ, ಅವರೆಲ್ಲರ ಪತ್ನಿಯರು ಸಹ ಮುಕ್ತ ಕೇಶೆಯರಾಗಿ ತಮ್ಮ ಪತಿಗಳ ದೇಹವನ್ನು ಆಲಿಂಗನ ಮಾಡಿಕೊಂಡು ದುಃಖ ಪಡೋದನ್ನು ನಾನು ತೋರಿಸ್ತೇನೆ ಅಂಥೇಳಿ ಪರಮಾತ್ಮ ಹೇಳಿದ. ಇದರಿಂದ ದ್ರೌಪದಿ ಅಂದರೆ ವಿದ್ಯಾದೇವಿ, ಸರಸ್ವತಿ, ಭಾವಿ ಸರಸ್ವತಿ. ಆದ್ದರಿಂದ ಅವರಿಗೆ ದ್ರೋಹ ಮಾಡಿದರೆ ವೈಧವ್ಯಾದಿ ವಿಶೇಷವಾದಂಥ ಅನರ್ಥ ಅವರಿಗೆ ಆಗುತ್ತೆ. ಅದರ ಇವರೆಲ್ಲ ಸರ್ವನಾಶ ಹೊಂತಾರೆ ಅಂತ ಅರ್ಥ. ತಾಂ ಸಾಂತ್ವಯಿತ್ವಾ, ಅಲ್ಲಿ ರಾವಣನ ಮುಂದೆ ಹನುಮಂತ ಹೇಳಿದ್ದು, ನೀವು ಕೊಡದೆ ಹೋದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ. ಇಲ್ಲಿ ಕೃಷ್ಣ ಪಾಂಡವರ ಪರ ಹೇಳೋದು, ಅಲ್ಲಿ ಹನುಮಂತ ರಾಮದೇವ್ರ ಪರ ಹೇಳೋದು, ಇಲ್ಲಿ ಕೃಷ್ಣ ಪಾಂಡವರ ಪರ ಹೇಳೋದು. ಇದು ಅರ್ಥ ಮಾಡಿಕೊಂಡ್ರೆ ಹರಿ ಮತ್ತು ವಾಯು ಇವರಿಬ್ಬರ ಮಧ್ಯೆ ಇರತಕ್ಕಂಥ ಅತ್ಯಂತ ವಿಶಿಷ್ಟವಾದ ಸಂಬಂಧ ಏನಂತ ಗೊತ್ತಾಗುತ್ತೆ. ಅಲ್ಲೂ ಪ್ರತಿಜ್ಞೆ, ಇಲ್ಲೂ ಪ್ರತಿಜ್ಞೆನೇ. ತಾಂ ಸಾಂತ್ವಯಿತ್ವಾ ಮಧುರೈಃ ಸುವಾಕ್ಯೈಃ ನಾರಾಯಣಃ ವಾಚಂ ಇಮಾಂ ಜಗಾದ. ತಾಂ ಆ ದ್ರೌಪದಿಯನ್ನು ಮಧುರೈಃ ಸುವಾಕ್ಯೈಃ ಸಾಂತ್ವಯಿತ್ವಾ, ಮಧುರವಾದಂಥ ಸುವಾಕ್ಯೈಃ, ಸುವಾಕ್ಯಗಳು ಅಂದರೆ ಬ್ರಹ್ಮಸೂತ್ರಗಳು ಅಂತ ಅರ್ಥ ಹೇಳಿದ್ದಾರೆ ಆಚಾರ್ಯ. ಸುವಾಕ್ಯೋದ್ಧಾರ ರಾಮ, ಇದು 2ನೇ ಅಧ್ಯಾಯದ ಹೆಸರೇನಂತ ಇಟ್ಟಿದ್ದಾರೆ, ಸುವಾಕ್ಯೋದ್ಧಾರ ಅಂತಲೇ ಕರೆದರು. ಸುವಾಕ್ಯೈಃ ನಾರಾಯಣಃ ವಾಚಮಿಮಾಂ ಜಗಾತ, ಈ ಮಾತನ್ನು ಹೇಳಿದ. ಯದೀಹಾಹಂ ಸ್ಥಿತೋ ನೈವಂ ಭವಿತಾಹಂ ತ್ವಯೋಧಯಂ ಸಾಲ್ವರಾಜಂ ದುರಾತ್ಮಾನಂ ಹತಶ್ಚಾಸೌ ಸುಪಾಪಕೃತ್. ಕಥೆ ಶುರು ಮಾಡಿದ ಕೃಷ್ಣ ಉಳಿದವ್ರಿಗೆ ಹೇಳೋದಕ್ಕೋಸ್ಕರ. ಯದಿ ಇಹ ಅಹಂ ಸ್ಥಿತಃ ನ ಏವಂ ಭವಿತಾ ಅಹಂ ತು ಅಯೋಧಯಂ ಸಾಲ್ವರಾಜಂ ದುರಾತ್ಮಾನಂ ಹತಃ ಚ ಅಸೌ ಸುಪಾಪಕೃತ್. ಯದಿ ಇಹ ಅಹಂ, ನಾನೇನಾದರೂ ಇಲ್ಲಿ ಇದ್ದಿದ್ದರೆ, ಸ್ಥಿತಃ ಇದ್ದಿದ್ದರೆ, ನೈವಂ ಹೀಗಾಗ್ತಿರಲಿಲ್ಲ, ಹೀಗಾಗ್ತಿರಲಿಲ್ಲ. ಹೇಳಬೇಕಾದ್ರೆ ತಾನು ಗೊತ್ತಿಲ್ಲದೆ ಗಡಿತೊಂಬರಿತೆ ಹೇಳ್ತಾನೆ. ದೇವರಿಗೆ ಅಜ್ಞಾನ ಹೇಳ್ಕೊತಾನೆ, ತಾನೇ ಏನು ಹೇಳ್ಕೊಂಡಾಗಾಯ್ತು, ಈಗ ಅಜ್ಞಾನ ಹೇಳ್ಕೊಂಡಾಯ್ತು. ಸುಗ್ರೀವನು ಹೇಳಿದ, ನನಗೆ ಯಾರೊತ್ತು ಗೊತ್ತಾಗಲಿಲ್ಲ ಇಬ್ಬರಲ್ಲಿ ಅಂಥೇಳಿ. ಇಲ್ಲೂ ಹಾಗೆ ಹೇಳ್ತಾ ಇದ್ದ, ನನಗೂ ಇಲ್ಲೂ ಗೊತ್ತಾಗಲಿಲ್ಲ, ನನಗೆ ಇಲ್ಲಿ ಹೋದರೆ ಸರಿ ಮಾಡಿಬಿಡ್ತಿದ್ದೆ ಅಂತ ಹೇಳ್ತಾನೆ. ಯದಿ ಅಹಂ ತ್ವಯೋಧಯಂ, ಇದು ಅಸುರ ಮೋಹನ, ಲೋಕ ವಿಡಂಬನೆ. ತ್ವಯೋಧಯಂ ಅಲ್ಲಿ ಆ್ಯಕ್ಚುಲಿ ನಾನಿಲ್ಲಿದ್ದಿಲ್ಲ ಅಲ್ಲ, ನೀವು ನಾನು ನೆನೆಸಿದ್ದಿಲ್ಲ ಅಂತ ಅರ್ಥ ಆಯ್ತಾ? ಈಗ ನೀವು ನಾನು ನೆನೆಸಿದ್ದಿಲ್ಲ, ಆಗ ಧರ್ಮರಾಜ ನೆನೆಸಲಿಲ್ಲ. ಆಗ ಕೃಷ್ಣನೊಂದು ಮಾತು ಕೇಳಬೇಕು ಅಂತ ಹೇಳಬಾರ್ದಾಗಿತ್ತಾ? ಅಲ್ಲಿ ಕೃಷ್ಣನ ಅಪ್ಪಣೆ ಇಲ್ಲ, ರಾಜಸೂಯ ಆಗಿ ತಕ್ಷಣ ಏನು ಮಾಡ್ದ? ರಾರದ ಹೇಳಿದರೂ ಕೂಡ ತಕ್ಷಣ ಕಳಿಸಿ ತನ್ನ ತಂದೆಯ ಕೆಲಸ. ಇಷ್ಟಾದರೂ ಕೃಷ್ಣ ಸಮಾಲೋಚನೆ ಮಾಡ್ದ. ಇದು ಒಂದೇ ಆತ ಕೃಷ್ಣನ ಕೇಳಿ ಮಾಡದೇ ಇದ್ದಿದ್ದು, ಅದಕ್ಕೆ ಸೋತ್ಬಿಟ್ಟ. ಅದರ ಹೇಗೆ ಮುಂದೆ ಅರ್ಜುನ ಆಫೀರರು ಸೋಲ್ತಾನಲ್ಲ, ಕೃಷ್ಣ ಇಲ್ಲದಕ್ಕೆ, ಇಲ್ಲಿ ಮನಸ್ಸಲ್ಲಿದ್ದಕ್ಕೆ ಇಲ್ಲಿ ಧರ್ಮರಾಜ ಸೋತ. ಅದು ಯಾವಾಗ ದೇವರನ್ನು ಮರಿತಾರೋ ಅವಾಗೇನಾಗುತ್ತೆ? ಸೋಲು ಬರೋದು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಎಲ್ಲ ವಿಧಿಗಳಿಗೆ ದೊಡ್ಡ ವಿಧಿ ಯಾವುದು ಅಂದರೆ ಹರಿಸ್ಮರಣೆ ಮಾಡಲೇಬೇಕು. ಎಲ್ಲ ನಿಷೇಧಕ್ಕಿಂತ ಭಾರಿ ದೊಡ್ಡ ನಿಷೇಧ ಏನು ಅಂದರೆ ಹರಿನ ಮರಿಲೇಬಾರದು. ಎರಡು ತಿಳ್ಕೊಂಡ್ಬಿಟ್ರೆ ಎಲ್ಲ ಸಾರಾಂಶ ಇದೆ. ದ್ರೌಪದಿ ಮಾಡಿಲ್ದು, ಇವರು ಧರ್ಮರಾಜನ ತಾನೇ ತಪ್ಪಾಗಿರೋದು. ಈಗ ಎಲ್ಲಿ ನಡೆದಿದ್ದೆಲ್ಲ ಯಾತಕ್ಕೋ ಧರ್ಮರಾಜನ ತಪ್ಪಿನಿಂದ. ಆತ ನನ್ನ ಮರೆತು ಬಿಟ್ಟಾಗ, ನಾನಿಲ್ಲಿರಲಿಲ್ಲ ಅಲ್ಲ, ನಾನು ಗಂಗಾ ನದಿ ಹರಿಯೋದಿಲ್ಲಲ್ಲ, ನಾವು ಸ್ನಾನ ಮಾಡಲಿಲ್ಲ ಅಂತ. ಪುಣ್ಯ ಬರೋದು ಯಾವಾಗ? ಪರ್ವಕಾಲ ಬರುತ್ತೆ ಹೋಗುತ್ತೆ. ನಾವು ಉಪಯೋಗ ಮಾಡ್ಕೊಡೋದಾದ್ರೆ ನಮಗೆ ಪುಣ್ಯ ಇಲ್ಲ ಹೊರತು ಅದಕ್ಕೇನೂ ಬಾಧಕ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲಿ ದೇವರು ಹಾಗೆ ಹೇಳ್ತಾನೋ ಹಾಗೆ. ಅದೇ ಇದೆ ಕಪಡ ಅವಸರ ಮೋಹನ.
ಹೇಳಬೇಕು. ಯಾರಿಗೆ ಅಯೋಗ್ಯರ ಮೋಹ ಮಾಡೋದಕ್ಕೋಸ್ಕರ ಕಪಟ ನಾಟಕ ಮಾಡ್ತಾನೆ, ಅದು ತಪ್ಪಲ್ಲ, ಹೇಳ್ತಾರೆ. ಆ ರೀತಿ ಮಾಡಿದರೆ ಒಳ್ಳೆಯದು. ಅದು ನಿಕೃತ್ಯ ನಿಕೃತಿಂಹನ್ಯ, ಅಯೋಗ್ಯರ ಮುಂದೆ ಕಪಟವನ್ನೇ ತೋರಿಸ್ಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅದು ಹೇಳಬೇಕು. ಹೇಗೆ ಗೋಪಿ ಜನ ಜಾರ ಅಂಬೋದು ಸ್ತೋತ್ರನೋ, ನವನೀತ ಚೋರ ಅಂಬೋದು ಸ್ತೋತ್ರನೋ, ಆ ಕಪಟ ನಾಟಕ ಸೂತ್ರಧಾರಿ ಎಂಬುದು ಕೂಡ ಏನದು ಸ್ತೋತ್ರನೇ. ಅರೆ ಕಪಟಿಗಳ ಮುಂದೆ ಕಪಟ ಮಾಡಬೇಕು, ಉಳಿದ ಒಳ್ಳೆಯವ್ರ ಮುಂದೆ ಮಾಡಬಾರದು. ಮತ್ತು ಒಳ್ಳೆಯವ್ರ ಮುಂದೆ ಕಪಟ ಮಾಡ್ತಾರೆ, ಅದು ತಪ್ಪಾಗಿಬಿಡು, ಅದು ಮಹಾಪಾಪಕ್ಕೆ ಕಾರಣ ಆಗುತ್ತೆ. ಸನ್ನಿಧಾನೇ ಸಾಲ್ವರಾಜ ಬಂದುಬಿಟ್ಟಾಗ ಯುದ್ಧಕ್ಕೆ ಯುದ್ಧ ಮಾಡ್ತಾ ಕುತ್ಕೊಂಡ್ಬಿಟ್ಟೆ, ಇಲ್ಲಿ ಬರಲಿಕ್ಕಾಗಲೇ ಇಲ್ಲ. ಸಾಲ್ವರಾಜಂ ದುರಾತ್ಮಾನಂ ಹತಶ್ಚಾಸೌ ಸುಪಾಪಕೃತ. ಅವನು ದುಷ್ಟ, ಅವನು ಯುದ್ಧ ಮಾಡಬೇಕಾಯ್ತು ಅವನ ಜೊತೆಗೆ, ಅವನು ಸತ್ತೋದ, ಅವ್ನು ಕೊಂದುಬಿಟ್ಟೆ ಅಂತ ಹೇಳಿದ. ಅದು ಮರೆಸಿಬಿಟ್ಟ, ಮಾತಾಡ್ತಾ ಆಕತೆ ಶುರು ಮಾಡಿಬಿಟ್ಟ. ನೋಡೋರಿಗೆ ಅಯ್ಯೋ ಭಾರಿ ಹೇಳುತ್ತೆ, ಪಾಪ ಕಷ್ಟ ಇದ್ದರೆ ಏನೇನು ಆಗ್ತಿತ್ತು ಅಂಥೇಳಿ ಭ್ರಮೆ ಹುಟ್ಟಿಸ್ತ ಪರಮಾತ್ಮ. ಸನ್ನಿಧಾನೇ ಅಥವಾ ದೂರೇ ಕಾಲ ವ್ಯವಹಿತೇಪಿ ವಾ ಸ್ವಭಾವಾದ್ವಾ ವ್ಯವಹಿತೆ ನಃ ವಸ್ತು ವ್ಯವಹಿತೇಪಿ ವಾ ನಾಶಕ್ತಿರ್ವಿದ್ಯತೆ ವಿಷ್ಣೋ ನಿತ್ಯ ಅವ್ಯವಹಿತತ್ವತಃ ತಥಾಪಿ ನರಲೋಕಸ್ಯ ಕರೋತಿ ಅನುಕೃತಿಂ ಪ್ರಭುಃ ದುಷ್ಟಾನಾಂ ದೋಷವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತೇಃ ಯುಧಿಷ್ಠಿರೇ ಅತಿವೃದ್ಧಂತು ರಾಜಸೂಯಾದಿ ಸಂಭವಂ. ಎಷ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಾರೆ. ಈ ಕೃಷ್ಣ ಯಾಕೆ ಅಲ್ಲಿ ಬರಲಿಲ್ಲ, ಇವರಿಗೆ ತಾನು ಸ್ಮರಣೆ ಯಾಕೆ ಕೊಡಲಿಲ್ಲ ಅಂಬೋದಕ್ಕೆ ಎಲ್ಲ ಕಾರಣ ಕೊಡ್ತಾರೆ. ಒಂದು ತಪ್ಪು ತಿಳ್ಕೊಳ್ಬಾರ್ದು, ಏನದು ಸನ್ನಿಧಾನೇ ಅಥವಾ ದೂರೇ. ಎದುರಿರೋದಾಗಲಿ ನಮಗೆ ಎದುರಿರೋದೇ ಕಾಣೋದಿಲ್ಲ, ಎಷ್ಟೋ ಸಲ ಎಲ್ಲಿ ನೋಡ್ತಿದ್ದೀನಿ ಅಂತ ಬೈತಾರೆ. ಅದು ದೂರ ಇದ್ದರೂ ಕಾಣಿಸೋದಿಲ್ಲ. ಕಾಲವ್ಯವಹಿತೇಪಿ ವಾ, ಕಾಲವ್ಯವಹಿತ ಅಂದ್ರೇನು, ಹಿಂದಿಂದು ಮುಂದಿಂದು ಗೊತ್ತಾಗಲ್ಲ. ಟೈಮ್ ಗ್ಯಾಪ್ ಇದೆ, ಇಲ್ಲಿ ಸ್ಪೇಸ್ ಗ್ಯಾಪ್ ಇದೆ. ಅವ ನಮಗೇನಾಗೋದಿಲ್ಲ, ಇಲ್ಲಿ ಆ ಕಡೆ ಗೋಡೆ ನೀರಾಗಕ್ಕೆ ಗೊತ್ತಾಗೋದಿಲ್ಲ, ಗೋಡೆ ಅಡ್ಡ ಇದೆ ನಮಗೆ, ಕೈ ಹಿಡ್ಕೊಂಡು ನಮಗೆ ಅಡ್ಡ ಆಗಿಬಿಡುತ್ತೆ. ಗೊತ್ತಾಯ್ತಾ? ಕಾಲ ಮುಂದಿನ ಗೊತ್ತಾಗ ಹಿಂದೆ ಮರ್ತೋಗುತ್ತೆ, ಮುಂದಿನ ಗೊತ್ತಿಲ್ಲ, ಎರಡೇ ನಮಗೆ ಪ್ರಾಬ್ಲಮ್ಮು. ಹಿಂದಿನ ಬಗ್ಗೆ ಮರವು, ಮುಂದಿನ ಬಗ್ಗೆ ಅಜ್ಞಾನ, ಈಗಿನ ಬಗ್ಗೆ ಬೇರೆ ವಿಷಯ, ಅದು ಬೇರೆ ವಿಷಯ ಮಾಡ್ತಾ ಇರ್ತಾನೆ. ಅದರಿಂದ ಮೂರು ಫೇಲ್ ಆಗಿಬಿಡುತ್ತೆ. ಅದಕ್ಕೆ ಸನ್ನಿಧಾನ ಇರಲಿ, ದೂರ ಇರಲಿ, ವ್ಯವಹಿತ ಇರಲಿ, ಅವ್ಯವಹಿತ ಇರಲಿ, ಸ್ವಭಾವಾದ್ವ್ಯವಹಿತೆ. ಇವತ್ತು ಉದಾಹರಣೆಗೆ ಧರ್ಮಾದಿಗಳ ಕಣ್ಣಿಗೆ ಕಾಣೋದಿಲ್ಲ. ಯಾತಕ್ಕೆ ಕಾಣದೇ ಇರೋದೇ ಒಂದು ಲಕ್ಷಣ, ಕಣ್ಣಿಗೆ ಕಾಣೋದಿಲ್ಲ. ಆಬ್ಸ್ಟ್ರಾಕ್ಟ್ ಥಿಂಗ್ಸ್ ಏನದು ಕಣ್ಣಿಗೆ ಕಾಣೋದಿಲ್ಲ, ಗೊತ್ತಾಯ್ತಾ? ಅದು ಹೇಗೆ ತಿಳ್ಕೊಬೇಕು ನಾವು, ಅದು ರುಚಿ ಕಣ್ಣಿಗೆ ಕಾಣೋದಿಲ್ಲ, ಹೇಗೆ ತಿಳ್ಕೊಬೇಕು ಅದನ್ನು, ನಾಲಿಗೆಯಿಂದ ತಿಳ್ಕೊಬೇಕು. ದೇವರಿಗೆ ಯಾವುದಕ್ಕೂ ಕಾಣದೇ ಎಲ್ಲಿದ್ದಾನೆ, ಆಗೋನಿಂದ ಮಾತ್ರ ತಿಳಿಯಲ್ಪಡ್ತಾನೆ. ಆದ್ದರಿಂದ ಸ್ವಭಾವ ವ್ಯವಹಿತ ಅಂದ್ರೇನು, ಇದು ಕಾಣೋದೇ, ಅಡ್ಡ ಇಟ್ಕೊಂಡು ಕಾಣೋದಿಲ್ಲ ಅಷ್ಟೇ. ಈ ಗಾಡಿ ಕಾಣೋದೇ ಇಲ್ಲ, ಯಾಕೆ? ನೇಚರ್ ಇರೋದೇ, ನೇಚರೇ ಹಾಗೆ, ಗಾಳಿ ನೇಚರೇ ಹಾಗೆ ಇದ್ದರೆ ಕಾಣೋದಿಲ್ಲ. ಇನ್ನು ವಸ್ತು ವ್ಯವಹಿತೇಪಿವ, ಒಂದು ವಸ್ತು ಇನ್ನೊಂದು ವಸ್ತು ಇದೆ, ಅಡ್ಡ ಇದೆ, ಇದರಿಂದ ಇದು ಅಟ್ಕೊಂಡು ಅದು ಕಾಣಿಸ್ತಾ ಇಲ್ಲ. ಯಾಕೆ? ಈ ವಸ್ತುವಿನ ಅಡ್ಡ ಮಾಡುತ್ತೆ. ದೇವರಿಗೆ ಇದು ಯಾವುದೂ ಇಲ್ಲ, ನಮಗಿದೆಲ್ಲ ಇದೆ ಅಂತ ಅರ್ಥ. ನಮಗೆಲ್ಲ ಪ್ರಾಬ್ಲಮ್ ನಮಗಿದೆ, ದೇವರಿಗೇನಿಲ್ಲ, ಇದು ಯಾವುದೂ ಇಲ್ಲ. ಇದು ಸರ್ವಜ್ಞತ್ವ ಅಂದರೆ ಇದು, ಗೊತ್ತಾಯ್ತು? ನಮ್ಮ ಸರ್ವಜ್ಞತ್ವ ಪುಸ್ತಕ ಎದುರಿಗಿದ್ದು ನೋಡಿಕೊಂಡು ಎಲ್ಲ ಸರಿಯಾಗಿ ನೆನಪಾದರೆ ಅದು ಸರ್ವಜ್ಞ. ಅದಲ್ಲ, ದೇವರ ಸರ್ವಜ್ಞತ್ವ ಎಂಥದ್ದದು, ಆಬ್ಸಲ್ಯೂಟ್ ಅಂತೀವಲ್ಲ. ಆಬ್ಸಲ್ಯೂಟ್ ಅಂದ್ರೇನು, ಯಾವ ಕಂಡೀಷನ್ ಅದಕ್ಕೆ ಅಪ್ಲೈ ಆಗೋದೇ, ಟೋಟಲ್. ಇದು ದೇವರ ಮಹಿಮೆ. ಸನ್ನಿಧಾನೇ ಅಥವಾ ದೂರೇ ಕಾಲ ವ್ಯವಹಿತೇಪಿ ವಾ ಸ್ವಭಾವಾದ್ವಾ ವ್ಯವಹಿತೆ ವಸ್ತು ವ್ಯವಹಿತೇಪಿ ವಾ ನಾ ಶಕ್ತಿ ವಿದ್ಯತೆ ವಿಷ್ಣೋ. ವಿಷ್ಣುವಿಗೇನಿಲ್ಲ, ಅಶಕ್ತಿ ಅನ್ನೋದು ಇಲ್ಲವೇ ಇಲ್ಲ. ಯಾಕೆ? ನಿತ್ಯ ಅವ್ಯವಹಿತತ್ವತ, ಅವನು ವಸ್ತುವಿನ ಒಳಗೆ ಇರ್ತಾನೆ. ಅಡ್ಡ ಮಾಡೋದೇನು ಬಂತೀಗ? ಹೊರಗೆ ಒಳಗೆ ಎಚ್ಚಕಿಂಚ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತಃ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ದೇವರ ಮಹಿಮೆ ಇದು ಅರ್ಥ ಮಾಡಿಕೊಂಡ್ರೆ ದೇವರಿಗೆ ಕಣ್ಣಿಲ್ಲ, ದೇವ್ರಿಗೆ ಕಷ್ಟ ಗೊತ್ತಾಗ್ತಾನೇ ಇಲ್ಲ ಅಂತ ಏನು ಹೇಳ್ತೀವಿ, ಅದೆಲ್ಲ ಏನು ಮತ್ತೆ ಹೊಸ ಪಾಪ ಕಟ್ಟಿಕೊಂಡಾಗ ಲೆಕ್ಕ. ಹಳೆಯ ಪಾಪಗಳ ಜೊತೆಗೆ ಹೊಸ ಪಾಪ ಯಾವುದದು? ದೇವರಿಗೆ ಅಜ್ಞಾನ ಹೇಳೋದು. ದೇವ್ರನ್ನ ಮರ್ತೇ ಬಿಟ್ಟಿದ್ದು. ನಾವೇನಾದ್ರು ದೇವ್ರನ್ನ ಮರೆತ ಹಾಗೆ, ದೇವರು ನಮ್ಮನ್ನು ಮರೆತು ಬಿಟ್ಟರೆ ಏನಾಗ್ತಿತ್ತು? ಇದೆಲ್ಲ ಹೋಗ್ಬಿಡ್ತಾಯಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಎಂದೂ ನಮ್ಮನ್ನು ಮರೆಯೋದಿಲ್ಲ, ನಾವು ಮಾತ್ರ ದೇವರನ್ನು ಎಂದೂ ನೆನೆಯೋದಿಲ್ಲ, ಉಲ್ಟಪಲ್ಟಾಗ್ತದೆ. ನಾಶಕ್ತಿರ್ ವಿದ್ಯತೆ ವಿಷ್ಣೋ ನಿತ್ಯ ಅವ್ಯವಹಿತತ್ವತಃ ತಥಾಪಿ ನರಲೋಕಸ್ಯ ಕರೋತಿ ಅನುಕೃತಿಂ ಪ್ರಭು. ಮೊದಲೇ ಕಾರಣ ಇಷ್ಟೆಲ್ಲ ಹೇಳಿದ್ದಕ್ಕೆ ಅನುಕೃತಿ ಅಂದರೆ ವಿಡಂಬನೆ. ಯಾವ್ಯಾವ ಯೋನಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೋ ಅದಕ್ಕೆ ತಕ್ಕಂತೆ ನಡ್ಕೊಡುತ್ತಾ ಎಂಬುದು ವಿಡಂಬನೆ ಅಂತ ಕರೀತಾರೆ. ಆಚಾರ್ಯ ಮೊದಲೇನು ಮಾಡಿದರು? ನಿಧಾನವಾಗಿ ತೆವಳೋದು, ಆಮೇಗಾಲಿಡೋದು, ಮೇಲೆ ನಿಲ್ಲೋದು, ಆಮೇಲೆ ಓಡಾಡೋದು, ಆಮೇಲೆ ಓಡೋದು, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ರು. ಅದು ಯಾವುದೂ ಬೇಕಿಲ್ಲ ಅವರಿಗೆ, ಲೋಕದವನ್ನು ಅನುಕರಣೆ ಮಾಡೋದಕ್ಕೋಸ್ಕರ ಹಾಗೆ ಮಾಡಿದರು. ಅದಕ್ಕೆ ಇದು ಅನುಕೃತಿ ಅಂದರೂ ಒಂದೇ, ವಿಡಂಬನೆ ಅಂದರೂ ಒಂದೇ. ವಿಪ್ರಭು
ದುಷ್ಟಾನಾಂ ದೋಷವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತೆ. ಇನ್ನೊಂದು ಕಾರಣ, ದುಷ್ಟಾನಾಂ ದೋಷವೃದ್ಧ್ಯರ್ಥಂ. ದುಷ್ಟರಿಗೆ ಏನು ತಿಳ್ಕೊಬೇಕು? ಓಹೋ, ಕೃಷ್ಣ ಇದು ಏನೇನೋ ಹಾರಾಡ್ತಿದ್ದ ನೋಡೇ ಇಲ್ಲೇ ಇಲ್ಲ, ಗೊತ್ತಾಯ್ತಲ್ಲ ಕೃಷ್ಣನ ಸ್ಥಿತಿ ಅಂತ ತಪ್ಪು ತಿಳ್ಕೊಬೇಕು. ಅದರಿಂದ ಏನಾಯ್ತು ಅವರಿಗೆ? ಈಗ ದೋಷ ವೃದ್ಧಿ ಆಗಬೇಕು. ಎಲ್ಲ ಪಾಪಕ್ಕಿಂತ ದೊಡ್ಡ ಪಾಪ ಯಾವುದೋ? ದೇವ್ರ ಬಗ್ಗೆ ತಪ್ಪು ತಿಳಿಯೋದು, ಬೇರೆಯದ್ರ ಬಗ್ಗೆ ಅಲ್ಲ. ದೇವ್ರ ಬಗ್ಗೆ ತಿಳಿದು ಬಿಟ್ಟರೆ ಅದಕ್ಕಿಂತ ತಪ್ಪು ತಿಳಿಯೋದು ದೊಡ್ಡ ಪಾಪ ಇಲ್ಲ. ಭಾರಿ ಸರಿಯಾಗಿ ಅತಿ ಪುಣ್ಯ ಯಾವುದು ಅಂದರೆ ದೇವ್ರ ಬಗ್ಗೆ ಸರಿಯಾಗಿ ತಿಳಿಯೋದು. ದೇವ್ರ ಬಗ್ಗೆ ಸರಿಯಾಗಿ ತಿಳಿಯೋದಕ್ಕಿಂತ ಹೆಚ್ಚು ದೊಡ್ಡ ಪುಣ್ಯ ಕಾರ್ಯ ಇಲ್ಲ. ದೇವ್ರ ಬಗ್ಗೆ ತಪ್ಪು ತಿಳಿಯೋದಕ್ಕಿಂತ ಹೆಚ್ಚು ಪಾಪ ಕಾರ್ಯ ಇಲ್ಲ. ಅದು ಪಾಠ ಪ್ರವಚನಕ್ಕೆ ಯಾತಕ್ಕೆ ಮಹತ್ವ ಬಂತಾಗ ದೇವ್ರನ್ನ ನೆನೆಸ್ಕೊಳ್ಳೋಕ್ಕೆ, ಸರಿಯಾಗಿ ತಿಳ್ಕೊಳ್ಳೋಕೆ ಆಕೇಶನ್ ಅದು. ಆ ಟೈಮ್ನಲ್ಲಿ ದೇವ್ರನ್ನ ನೆನೆಯ ಹಾಗೆ ಯಾವ ಕಾಲ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಏನಾಗುತ್ತೆ ನಮಗೀಗ? ಪಾತ್ರೆಗೆಲ್ಲ ನೋಡ್ತಾ ಇರಬೇಕು ಮಧ್ಯೆ ಸಾಲಿಗೆ ದೇವ್ರಂತೂ ನೋಡಬೇಕಲ್ಲ ಕೊನೆ ಪಕ್ಷ ಹೊರಗೆ ನಿಂತ್ಕೊಂಡು. ಇಲ್ಲೇನೂ ಇಲ್ಲ, ಅಡೆತಡೆಗಳೇ ಇಲ್ಲ, ಡೈರೆಕ್ಟ್. ಅದಕ್ಕೆ ತದ್ಧಿ ತಪಃ ಅಂತ ಕರೀತಾರೆ. ಮತ್ತು ದೇವ್ರ ನೆನಪಾಗ್ತಾನೇ ಇರ್ತದೆ. ದೇವ್ರ ಮಹಿಮೆನೇ ಹೇಳಬೇಕು ಮತ್ತೆ, ಎಲ್ಲರೂ ಪಾಠ ಪ್ರವಚನ ಅಲ್ಲ ಅದು. ಗುಣಪೂರ್ಣ ದೋಷ ದೂರ ಅಂತ ಹೇಳ್ತಾನೆ ಇರಬೇಕು. ಅದಕ್ಕೆ ಅದು ಅತ್ಯುತ್ತಮವಾದ ಪುಣ್ಯ ಕಾರ್ಯಕ್ರಮ. ಯಾವುದೇ ಥಿಯರಿ ಹೇಳಿಬಿಟ್ರು, ಪ್ರಾಕ್ಟಿಕಲಿ ಸಾಧ್ಯವಾಗೋದು ಎಲ್ಲಿ? ಅದು ಪಾಠ ಪ್ರವಚನ ಕಾಲಕ್ಕೆ ಮಾತ್ರನೇ. ಆದ್ದರಿಂದಾಗಿಯೇ ದೊಡ್ಡ ತಪಸ್ಸು ಅಂತ ಕರೆದಿದ್ದ. ಹಾಂ, ಹೌದು ಹೌದು ಹೌದು. ಇದು ಹೇಳ್ತಿರೋದೇ ದೋಷ ವೃದ್ಧ್ಯರ್ಥಂ. ಉಳಿದವರು ತಪ್ಪು ತಿಳ್ಕೊಂಡು ಹೆಚ್ಚು ಪಾಪ ಕಟ್ಟಿಕೊಳ್ಳಿ, ದೇವರಿಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳ್ಳಿ ಅಂತೇಳಿ. ಸೀತೆಯಲ್ಲಿ ಅಂತ ಕಾಣಲೇ ಇಲ್ಲ ಅಂತ ಹುಡುಕಿದ್ದೇನೆ, ಗೊತ್ತಾಯ್ತಾ? ಅದು ಸ್ಪೆಕ್ಸ್ ಹಾಕೊಂಡೆ ಸ್ಪೆಕ್ಸ್ ಹುಡುಕ್ತಿರ್ತಾರೆ. ಇದು ನಮಗೇನಿದು ಅಜ್ಞಾನ, ದೇವರಿಗೆ ವಿಡಂಬನೆ, ಹೊಸರ ಮೋಹನ ಅಷ್ಟೇ. ಪಕ್ಕದಲ್ಲೇ ಇದೆ, ಹುಡುಕಿದ್ದು ಬರೀ ತುಂಬ ಸ್ಪೆಕ್ಸ್ ಹಾಕೊಂಡೆ ಹುಡುಕೋದು ಮತ್ತೆ ಸ್ಪೆಕ್ಸ್ ಹೋಗಿಬಿಟ್ಟಿದೆ ಅಂತೇಳಿ. ಎಷ್ಟೊತ್ತರದ್ದು ಹಾಗಾಗುತ್ತೆ. ಎಲ್ಲ ದೂರ ಹೋಗಿಬಿಡ್ತಾರೆ ವಾಪಸ್. ಅಷ್ಟೇ ಅಲ್ಲ, 1 ಕಿಲೋಮೀಟ್ರ್ ಮತ್ತೆ ವಾಪಸ್ ಬರ್ತಾರೆ. ಸ್ಪೆಕ್ಸ್ ಬಿಟ್ಟು ಹಾಕ್ಕೊಂಡಿದ್ದೀರಲ್ಲ ಮತ್ತೆ ವಾಪಸ್ ಹೋಗ್ತಾರೆ. ಇದು ನಡೀತಿರೋದು ಎಲ್ಲ ಕೂಡ. ಅಂದರೆ ಇಷ್ಟ ಜ್ಞಾನ ನಮಗಿದೆ, ದೇವರದನ್ನು ವಿಡಂಬನೆ ಮಾಡುತ್ತಾರೆ. ನಾನು ಇದೇ ಹಾಗೆ ಮಾಡಿದ್ದೆ, ಹೀಗೆ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅವೆಲ್ಲ ಇದು ಅಷ್ಟು. ಹಾಂ, ಮೋಹನ ಅಸುರ ಮೋಹನ ಆಯಿತಾ. ದುಷ್ಟಾನಾಂ ದೋಷವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತೆ. ನೋಡಿ, ಭೀಮದೇವ ಅವರೆಲ್ಲ ಗುಣ ಜಾಸ್ತಿ ಆಗಬೇಕು. ಅವ್ರಿಗೆ ಭೀಮಾದಿಗಳಿಗೆ ಗುಣ ಜಾಸ್ತಿ ಆಗಬೇಕು. ಯುಧಿಷ್ಠಿರೇ ಅತಿವೃದ್ಧಂತು ಹೇಗೆ ಅಂತ ಹೇಳ್ತಾರೆ. ಅದೇನು ಗುಣೋನ್ನತಿ ಹೇಗೆ ಬಂತಿದ್ರಿಂದ ಭೀಮಾದಿಗಳಿಗೆ ಅಂತ ಕೇಳಿದರೆ, ಈ ಪ್ರಸಂಗ ನಡೆದೇ ಹೋಗಿದ್ರೆ ದ್ಯೂತಸು ದುರ್ಯೋಧನಾದಿಗಳು ಪಾಪರೆಲ್ಲ ಒಂದು ಕಡೆ ಮುಗಿದೋಯ್ತು. ಇನ್ನೊಂದು ಸರಿ ಮಾಡಬೇಕಾದ್ದಿದೆ. ಈಗ ಏನು ಸರಿ ಮಾಡಬೇಕು? ಯುಧಿಷ್ಠಿರೇ ಅತಿವೃದ್ಧಂತೂ ರಾಜಸೂಯಾದಿ ಸಂಭವ. ಯುಧಿಷ್ಠಿರನಲ್ಲಿ ಏನಾಗಿದೆ? ಪುಣ್ಯ ತುಂಬ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಅದೆಲ್ಲ ಏನಾಗಬೇಕದೀಗ? ಕಡಿಮೆ ಆಗಬೇಕು. ಬೇರೆ ಪದಾರ್ಥ ಬಿಸಾಕಿಬಿಡ್ಬೋದು, ಪುಣ್ಯ ಹಾಗಲ್ಲ. ಏನು ಮಾಡಬೇಕದನ್ನು? ಒಳ್ಳೆ ಜಾಗ ಶಿಫ್ಟ್ ಆಗಬೇಕದು. ಒಳ್ಳೆ ಜಾಗ ಶಿಫ್ಟ್ ಆಗ್ತಾ ಹೋಗಬೇಕು. ಅದರಿಂದ ಪರಮಾತ್ಮ ಏನು ಮಾಡ್ತಾನೆ? ಯಾರಲ್ಲಿ ಶಿಫ್ಟ್ ಆಗಬೇಕು? ಭೀಮಾದಿಗಳಿಗೆ ಪುಣ್ಯ ಎಲ್ಲ ಶಿಫ್ಟ್ ಆಗ್ತಾ ಹೋಗಬೇಕು. ಇದನ್ನೆಲ್ಲ ಹೇಳ್ತಾರೆ. ಈಗ ಎಲ್ಲೆಲ್ಲಿ ತಪ್ಪು ಮಾಡ್ತಾರೋ, ತಪ್ಪು ಮಾಡಿದವರ ಪುಣ್ಯ, ಹೆಚ್ಚಿನ ಪುಣ್ಯ ಎಲ್ಲಿಗೆ ಹೋಗುತ್ತದೋ? ಸರಿ ಮಾಡಿದವ್ರಿಗೆ ಹೋಗುತ್ತದೆ. ತಪ್ಪು ಮಾಡಿದವ್ರಿಗೆ ಹೋಗಲ್ಲ, ಸರಿ ಮಾಡಿದವ್ರಿಗೆ ಹೋಗೋಕ್ಕೆ ಶುರುವಾಗುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಭಾರಿ ದೊಡ್ಡವರು ಸುಮ್ಮನೆ ಬೈದರು ಅಂತ ತಿಳ್ಕೊಂಬೇಡ. ಯೋಚನೆ ಮಾಡಬೇಕಾಗಿಲ್ಲ. ಏನಾಯ್ತು ನಮಗೀಗ? ನಾವು ಎದುರು ಮಾತಾಡಿ ನಾವು 1 ಬೈದ್ರೆ 10 ಬೈದು ಬಿಡ್ತೇವಲ್ಲ, ಏನಾಯ್ತು ಅಲ್ಲಿಗೆ? ಮತ್ತು ಸುಮ್ಮನೆ ಆಯ್ತು ಬಿಡಬೇಕಾಗ. ಅದಕ್ಕೆ ಹೇಳ್ತಾರೆ ಭಾಗವತೊಳಗೆ ಬ್ರಾಹ್ಮಣರು ಬ್ರಹ್ಮಜ್ಞಾನಿಗಳು ಏನಾರು ಮಾಡ್ಕೊಂಡು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಯಾತಕ್ಕೆ? ನಿಮ್ಮ ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ದೊಡ್ಡ ತಪಸ್ಸದು. ಅಹಲ್ಯ ನೋಡಿಬೇಕಾದ್ರೆ ಅಂಥ ಶಾಪ ಗಂಡ ಕೊಟ್ಟರೆ ತಿರುಗಿ ಇವತ್ತಾರೆ ಬಾಯಿ ಬಂದಾಗ ಬೈದ್ಬಿಡ್ತಿದ್ರು. ತಿರುಗಿ ಹೊತ್ತಾನೆ ಒಂದು ಮಾತಾಡಲಿಲ್ಲ. ಅದ್ರ ಫಲ ಏನಾಯ್ತು? ಅಹಲ್ಯ ದ್ರೌಪದಿ ಸೀತಾ ಹಾಗೆ ನಡ್ಕೋಬೇಕು. ಅಲ್ಲಿಯ ಮುಖದಲ್ಲಿ ಎದ್ದು ಕಾಣೋ ಅಂಶ ನಿರಪರಾಧಿನಿ, ಪಾಪ ಯಾವ ತಪ್ಪೂ ಮಾಡಿಲ್ಲ. ಅದೆಲ್ಲ ಹಿಂದೆ ನೋಡಿ ಆಗಿದೆ. ಆ ಕೊಟ್ಟ ಶಾಪ ಎಂಥದ್ದದು? 1000 ವರ್ಷಗಳ ಕಾಲ ನಿರಾಹಾರ, ಒಂದಲ್ಲ ಒಂದು ದಿವಸದ್ದಲ್ಲ, ಇನ್ನೊಬ್ಬರ ಕಣ್ಣಿಗೆ ಕಾಣ ಹಾಗಿಲ್ಲ. ಅದೃಶ್ಯ ಸರ್ವಭೂತಾನ. ಇದು ದೊಡ್ಡ ಪಾಪ ಕೊಟ್ಟರೆ ಏನು ಮಾಡಿಲ್ಲ, ಸುಮ್ಮನೆ ಸಹಿಸ್ಕೊಂಡ್ಲು. ಅದೇನಾಯ್ತದು? ಆ ತಪಸ್ಸಲ್ಲೇ ಇಲ್ಲಿ ಶಿಫ್ಟ್ ಆಯಿತು. ಅರ್ಥ ಆಯ್ತಾ? ಈಗ ಆ ತಪಸ್ಸಲ್ಲಿ ಶಿಫ್ಟ್ ಆಗಿದ್ದರಿಂದ ಭಾರಿ ಪುಣ್ಯವತಿ ಅದು. ಇದು ಅಂದರೆ ಇದು ಅಹಲ್ಯ ಯಾತಕ್ಕೆ ಐಡಿಯಲ್ಲ ಅಲ್ಲ ನಮಗೆ? ಬೆಳಿಗ್ಗೆ ಎದ್ದ ತಕ್ಷಣ ಯಾಕೆ ಸ್ಮರಣೆ ಮಾಡಬೇಕು ಅಂದರೆ, ವಿನಾಕಾರಣ ಅಂಥ ಶಾಪ ಕೊಟ್ಟರು ಕೂಡ ಏನು ಮಾಡಲಿಲ್ಲ, ಸ್ವಲ್ಪನೂ ಅದಕ್ಕೆ ಎದುರು ಮಾತಾಡಲಿಲ್ಲ. ಇದು ನಾನು ಕಲಿಬೇಕಾದ ಪಾಠ ಇದು. ಯಾವುದೋ ದೊಡ್ಡವರಿಂದ ವಿಚಾರ ಆಗುತ್ತೆ ಅಂತ ತಿಳ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಚಾಡಿ ಹೇಳಿರ್ತಾರೆ, ಗೊತ್ತಿಲ್ಲದೆ ಬೈದುಬಿಡ್ತಾರೆ ಅವರು. ಅವಾಗ ಏನು ಮಾಡಬೇಕಾಗ? ಅರ್ಥ ಮಾಡಿ ಸುಮ್ಮನೆ ಎದ್ದು ಬಿಡೋದು ಅಷ್ಟೇ, ಏನಿಲ್ಲ. ನಾವು ಫಾಲೋ ಮಾಡ್ತೀವಿ ಅಂದರೆ ಆಫೀಸಲ್ಲಿ ಬಾಯಿ ಬಂದಾಗ ಬೈತಾರೆ. ಏನು ಮಾಡ್ತಾರಾಗ? ಸುಮ್ಮನೆ ತಲೆ ಬಗ್ಸಿ ಕೂತಿರ್ತಾರೆ ಅಷ್ಟೇ, ಮಾತೇ ಆಡೋದಿಲ್ಲ. ಅವ್ರಿಗೆ ಗೊತ್ತು ಸ್ವಲ್ಪ ಹೆಚ್ಚು ಕಡೆ ಮಾತಾಡಿ ಏನಾಗುತ್ತೆ? ಟ್ರಾನ್ಸ್ಫರು, ಇನ್ಕ್ರಿಮೆಂಟ್ ಕಟ್ಟು ಎಲ್ಲ ಶುರು ಆಗುತ್ತೆ ಒಂದೊಂದೇ. ತಂದು ಸರಿ ಇರು, ತನಗೆ ಗೊತ್ತು ತಾನು ತಪ್ಪು ಮಾಡಿಲ್ಲ ಅಂಥೇಳಿ.
ಅಲ್ಲಿ ಬೈತಾನೆ, ಸುಮ್ಮನೆ ಕೂತಿರ್ತಾನೆ. ಅರ್ಥ ಆಯ್ತಾ? ಕೆಲಸ ಹೋದ್ರೆ ಪದೀತ ಆಗುತ್ತೆ, ಮತ್ತೆ ಮಣ್ಣು ತಿನ್ಬೇಕಾಗುತ್ತೆ, ನೂರಾರು ಪ್ರಾಬ್ಲಮ್ ಇದೆ ಅವನಿಗೆ. ಈ ಎಚ್ಚರ ಎಲ್ಲಿರ್ಬೇಕು ನಮಗೆ? ಇಲ್ಲಿರ್ಬೇಕು. ದೊಡ್ಡವನಿದ್ರೆ ಯಾವಾಗಲೂ ನಡ್ಕೋಬೇಕು. ಅಲ್ಲಿ ದೊಡ್ಡವನು, ಸುಪೀರಿಯರ್ ಅವನು, ಇಲ್ಲಿ ಸ್ವರೂಪ ಸೋತ್ತಮರು ಇವರು. ಇದನ್ನು ಮರ್ತು ಬಿಡ್ತೇವೆ. ಅದರಿಂದ ಹೆಚ್ಚು ಪಾಪ ಕಟ್ಟಿಕೊಳ್ಳೋದು ನಾವೇ. ಯಾಕೆ? ಈ ತಾರತಮ್ಯ ಜ್ಞಾನ ನಮಗೇನೆ. ತಿಳಿದವರಿಗೆ ಹೆಚ್ಚು ಪಾಪ ತಿಳಿದೇ ಇದ್ದವ್ರಿಗೆ ಬರೋಲ್ಲ. ಪಶುಗಳಿಗೆ ಪಾಪ ಇಲ್ಲ. ಯಾತಕ್ಕೆ? ಜ್ಞಾನ ಇಲ್ಲ. ನಮಗೆ ಜ್ಞಾನ ಇರಬೇಕು, ಇಲ್ಲ ಅಂದರೆ ದೊಡ್ಡ ಪಾಪ. ಅವರು ಕ್ಲಾಸ್ ಸ್ಟೂಡೆಂಟೇ ಅಲ್ಲ, ಉತ್ತರ ಕೊಡಲಿಲ್ಲ, ಯಾರು ಬೈಯಾಗಿಲ್ಲ, ಸ್ಟೂಡೆಂಟ್ ಆಗಿದ್ದಾರೆ, ಅವಾಗ ಅವ್ರು ಶುರುವಾಗುತ್ತೆ. ಪಾಪ ಪುಣ್ಯ ಫೈಲು ಪಾಸ್ ಶುರುವಾಗೋದು ಅವ್ರು ಎನ್ರೋಲ್ ಆದಾಗ. ನಾವು ಎನ್ರೋಲ್ ಆಗಿರೋದ್ರಿಂದ ನಾವು ಏನು ಕೂಡ ಏನು ಮಾಡಿಕೊಡೋದು, ಇದೆಲ್ಲ ತಪಸ್ಸು ಅಂತ ತಿಳ್ಕೊಬೇಕು. ನಾವು ಜೀವನದಲ್ಲಿ ಅಂಥ ಘಟ್ಟ ಬಂದೇ ಬರುತ್ತೆ. ಯಾವುದೋ ಕಾರಣಕ್ಕೋಸ್ಕರ ದೊಡ್ಡವರೊಂದಿಗೆ ವಿರೋಧ ಮಾಡೋ ಪ್ರಸಂಗ ಬರುತ್ತಾಗ. ಆಗ ಅವರಿಗೆ ಗೊತ್ತಾಗುತ್ತೆ. ಆಮೇಲೆ ಅವ್ರೇನಂತಾರೆ, ಯೋ ಭಾರಿ ತಪ್ಪಾಯ್ತು ಅವರೇ ಹೇಳ್ತಾರೆ. ಆದರೆ ನಾವು ಹೇಳೋದಕ್ಕೆ ಹೋಗಬಾರ್ದು. ಆಯ್ತು, ತಪ್ಪು ತಿಳ್ಕೊಂಡಿದ್ದಾರೆ, ಆಗಲಿ, ಏನಾಗುತ್ತೆ ಆಗಲಿ ಅಷ್ಟೇ. ಇದು ಒಳ್ಳೆಯ ದೃಷ್ಟಾಂತ ಇದೆ. ಭೀಮಾದಿಗಳಿಗೆ ಏನಾಯ್ತು, ಎಲ್ಲ ಪುಣ್ಯ ಶಿಫ್ಟ್ ಆಗಲಿಕ್ಕೆ ಶುರುವಾಯಿತು. ಅದು ಸುಮ್ಮನೆ ಏನು ತಪಸ್ಸಾಗುತ್ತೆ. ಪುಣ್ಯ ಬಂದರೆ ತಪಸ್ಸು ಅಂದರೆ ಏನು? ಪುಣ್ಯ ತಂದು ಕೊಡೋದು. ಈ ಸಹನೆ ಏನು ಮಾಡುತ್ತೆ ಈಗ? ಪುಣ್ಯ ತಂದು ಕೊಡೋದು. ಅದಕ್ಕೇನಾಯ್ತದೆ ಈಗ? ದೊಡ್ಡ ತಪಸ್ಸು. ತಣ್ಣೊಂದು ತಪ್ಪು ಮಾಡ್ತಾನೆ, ಸುಮ್ಮನೆ ಇರಬಾರ್ದಾಗ. ಯಾತಕ್ಕೆ? ನಮಗೇನಿದೆ ಈಗ? ರೈಟ್ ಇದೆ, ನಾವು ಉಪಯೋಗಿಸ್ತಾ ಹೋದರೆ ಪಾಪ ಬರುತ್ತೆ ಮತ್ತೆ ನಮಗೆ. ಹೇಳಬೇಕಾದ ಜಾಗದಲ್ಲಿ ಹೇಳಲಿಲ್ಲ, ಪಾಪ ಶುರುವಾಯ್ತಾ. ಅರ್ಥ ಆಯ್ತಾ? ನೀವು ಆನ್ಸರಬಲ್ ಅಂತೀವಲ್ಲ ಹಾಗೆ. ಅದೇ ಜವಾಬ್ದಾರಿ ಅಂತ ಏನು? ಜವಾಬ್ದಾರಿ ಅಂದರೆ ಏನು? ಜವಾಬ್ ಅಂದರೆ ಉತ್ತರ ಅಂತ ಅರ್ಥ. ಆನ್ಸರಬಿಲಿಟಿ ಅದು ಜವಾಬ್ದಾರಿ. ಕಂಡವರು ಜವಾಬ್ದಾರರಲ್ಲ, ಸಂಬಂಧಪಟ್ಟವನು ಜವಾಬ್ದಾರ. ಉತ್ತರ ಕೊಡಬೇಕು ಅಂತ ಅರ್ಥ ಅವನಿಗೆ. ಇವತ್ತು ನಾವು ಉತ್ತರ ಕೊಡೋದು ಅದೇ ಹೇಳ್ತಾರೆ, ಕಾಲೇ ಅದಾತ ಪಿತಾ ವಾಚ್ಯ. ಯಮದೇವರು ಪ್ರಶ್ನೆ ಮಾಡ್ತಾರೆ, ನೀ ತಪ್ಪು ಯಾಕೆ ಮಾಡಿದೆ ಅಂತ ಕೇಳ್ತಾರಂತೆ. ಯಾಕೆ ಮಾಡಲಿಲ್ಲ ಹೇಳು? ಉತ್ತರ ಇಲ್ಲ. ಮತ್ತು ವಾಚ್ಯ ಅಂದ್ರೇನು? ನಿಂದ್ಯ ಅಂತ. ಅವಾಚ್ಯ ಅಂದ್ರೇನು? ಹೇಳಬಾರದ ಪದಗಳು. ವಾಚ್ಯ ಹೇಳಬೇಕಾದ್ದು. ಈ ಬೇರೆ ಕಡೆ ಹಾಗಲ್ಲ. ವಾಚ್ಯ ಅಂದ್ರೇನು? ವಾಚ್ಯ ಅಂದರೆ ವಾಚ್ಯರಾಗಬಾರ್ದು ನಾವು, ಅಂದರೆ ಬಯಸ್ಕೊಳ್ಬಾರ್ದು, ನಿಂದೆಗೆ ಗುರಿಯಾಗಬಾರ್ದು ಅಂತ ಅರ್ಥ. ಹಾಂ, ಪುಣ್ಯ ಎಲ್ಲಿ ಹುಡುಕ್ಬೇಕು ಪಾಪ ಅವನ ಹತ್ರ, ಗೊತ್ತಾಯ್ತು. ಈಗ ಬಂದೆ ಚರಂಡಿ ನೀರಲ್ಲಿ ಕುಡಿಯೋ ಅಂಶ ಯಾವುದಿದೆ ಅಂತ ತಿಳ್ಕೊಂಡ್ರೆ ಹಾಗೆ ಯಾವ ಭಾಗ ಕುಡಿಬೋದು? ಬುಟ್ಲಕ್ಕೆ ಬರಲ್ಲ. ಮೊದಲು ಯಾವ ಭಾಗ ಮುಟ್ಬೋದು? ಅವನು ಕೊಂದಿದ್ದಕ್ಕೆ ಬಂದಿದ್ದಕ್ಕೆ. ತ್ಯಾಜ್ಯ ದೂರ ಹಾಕಿದಷ್ಟು ಕೂಡ ಏನಾಗುತ್ತೆ ಅಲ್ಲಿಗೆ? ಭಾರಿ ಥ್ಯಾಂಕ್ಸ್ ಹೇಳ್ತೇವೆ, ಸದ್ಯ ಪೀಡೆ ಕಳೆದು ಬಿಟ್ರಿ ಅಂತ. ಅವ್ರ ಪುಣ್ಯ ಬರುತ್ತೆ, ಅಲ್ಲೆಲ್ಲ ಪುಣ್ಯ ಅಂತ ಹೇಳಬಾರ್ದು. ಅವ್ರಿಗೆ ಪುಣ್ಯ ಇದ್ರೆ ತಾನೇ ಬರಲಿಕ್ಕೆ. ಪಾಪ ವೃದ್ಧಿ ಆಗಬೇಕು ಅಷ್ಟೇ ಅವರಿಗೆ. ಪಾಪ ವೃದ್ಧಿ ಆಗಬೇಕು. ಇನ್ನು ಹಿಂಸೆಯನ್ನು ಬಿಟ್ಟರೆ ಉಳಿದವ್ರ ಪಾಪ ಏನಾಗುತ್ತೆ ಗೊತ್ತಾ? ಅವ್ರಿಗೆ ಶಿಫ್ಟ್ ಆಗುತ್ತೆ, ಅದು ಸಮಸ್ಯೆ ಇರೋದು. ಅವ್ರ ಪುಣ್ಯ ನಮಗೆ ಬಂದರೆ ನಮ್ಮ ಪಾಪ ಏನಾಗುತ್ತೆ? ಅವ್ರಿಗೆ ಹೋಗುತ್ತೆ. ದೊಡ್ಡವರಿಗೆ ಅದು ಸುಟ್ಟಾಕೋ ಶಕ್ತಿ ಇರೋದ್ರಿಂದ ಸೇಫ್ ಅವರು. ಇಲ್ಲದೆ ಹೋದ್ರೆ ಉಳಿದವ್ರಿಗೆ ಏನಾಗುತ್ತೆ? ಅದು ಅಜ್ಞಾನಿಗಳಿಗೆ ಎಕ್ಸ್ಚೇಂಜ್ ಆಗ್ತಾನೇ ಇರುತ್ತೆ. ಅದು ಇವನು ಮಾತುಕತೆಯಲ್ಲೇ ಎಕ್ಸ್ಚೇಂಜ್ ಆಗ್ತಾಯಿರುತ್ತೆ ಪುಣ್ಯ ಪಾಪಗಳೆಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ನಾವು ಜ್ಞಾನಿಗಳ ರೀತಿ ಬೇರೆ, ಅಜ್ಞಾನಿಗಳ ರೀತಿ ಬೇರೆ. ಜ್ಞಾನಿಗಳಿಗೆ ಶಕ್ತಿ ಇರೋದರಿಂದ ತಾವು ತಪ್ಪು ಮಾಡಿದ್ರು ಅದು ಬರದಂತೆ ನೋಡ್ಕೊಳ್ಳೋ ಶಕ್ತಿ ಏನಿದೆ. ಜ್ಞಾನಿಗಳಿಗೆ ಲೇಪ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ಸಮಸ್ಯೆ ಇಲ್ಲ. ಅಜ್ಞಾನಿಗಳಿಗೆ ಲೇಪ ಇದ್ದೇ ಇರೋದ್ರಿಂದ ನಾವು ಎದ್ದು ಭಾರಿ ಹುಷಾರಾಡ್ಕೋಬೇಕು. ಇವೆಲ್ಲ ಸಾಧನೆ ಅಂದರೆ ಅದೇನೆ. ಅವನೇನು ಮಾಡ್ತಾನೆ ಗೊತ್ತಾ? ಒಳ್ಳೆ ಆಫೀಸರ್ ಬಾಯಿ ಬಂದ ಬೈದ, ಆಮೇಲೆ ತಪ್ಪಾಗಿಲ್ಲ ಅಂತೇಳಿ ತಪ್ಪು ಸಾರಿ ಕೇಳ್ತಾನೆ ಅಷ್ಟೇ ಇಲ್ಲ. ಅವನು ಏನೋ ಒಂದು ಬಾಕಿ ಇದ್ರೆ ಮಾಡಿಸ್ಕೊಟ್ಬಿಡ್ತಾನೆ ಕೆಲಸನ. ಅದು ಪುಣ್ಯ ಆಗಲಿಲ್ಲ. ಈಗ ಅವನೇನೋ ಸಮಸ್ಯೆ ಇತ್ತು, ಅವತ್ತು ಹೇಳ್ಕೊಂಡಿದ್ದ ಮಾಡಿದ್ದಿಲ್ಲ, ಈಗೇನು ಮಾಡ್ದ? ತೊಗೊಂಡು ಮಾಡ್ತೀನಿ ಅಂತೇಳಿ ಅಷ್ಟೇ. ಅವ್ರು ಹೇಳಿದವ್ರಿಗೂ ಮಾಡ್ತಾರೆ ಮತ್ತೆ. ಯಾಕೆ? ಆಮೇಲೆ ಏನು ಬಂತು ಅವ್ರ ಮೇಲೆ? ಅವನ ಮೇಲೆ ಅವರಿಗೆ ಪ್ರೀತಿ ವಿಶ್ವಾಸ ಇರಬೇಕು. ಅಷ್ಟು ಬೈದರೂ ಸುಮ್ಮನೆ ಇದ್ದ. ನೋಡಿದ್ರೆ ಒಂದು ಮಾತು ಹೇಳ್ಬೋದಾಗಿತ್ತು. ಏನಂತ ಅವನೇ ಅಂತಾನ ಮೇಲೆ ಆಗ ಹೇಳಬೇಕಿತ್ತಿಲ್ಲ ನೀನಾಗ, ನಾನು ತಪ್ಪು ಮಾಡಿಲ್ಲ ಅಂತೇಳಿ ಹೇಳ್ಬೋದು. ಕೇಳ್ತಿದ್ದೀರಿ ಎಲ್ಲಿ ಅಂತ ಬಳಸ ಅನ್ಕೋತಾರೆ, ಸುಮ್ಮನೆ ಇರ್ತಾರೆ ಅಷ್ಟೇ. ಆ ಮೂಡಲ್ಲಿ ಏನಾಗಲ್ಲ ಅವನಿಗೆ. ಆ ಕಂಟಿನ್ಯೂಸ್ ಬೈಯೋರಿಗೆ ಇದೆಲ್ಲ ತಲೆಗೆ ಹೋಗೋದೇ ಇಲ್ಲ. ಬೈದರೆ ಮತ್ತೆ ಮಾತಾಡ್ತೀವಿ, ಶಟಪ್ ಬಂದುಬಿಡ್ತಾನೆ. ಅದು ಇನ್ನೊಂದು ತಾಪ ತಿಳ್ಕೊತಾನೆ. ಅದೆಲ್ಲ ಅರ್ಥ ಮಾಡ್ಕೊಂಡು ಸುಮ್ಮನೆ ಕೂತ್ಬಿಡ್ತಾನೆ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಆಚಾರ್ಯರು ಅಂದರೆ, ಪುಣ್ಯ ಹಣ ಸಂಪಾದನೆ ನಮಗೆ ಗೊತ್ತಿದೆ. ಈಗ ನಮಗೆ ಎಷ್ಟು ಕಾಲ ಯಾವ ಕಾಲದಲ್ಲಿ ಇದ್ದೇವೆ ಅಂತ ನಾವೀಗ ಎವ್ರಿ ಮೊಮೆಂಟ್ ಏನಾಗ್ತಿರಬೇಕು? ಎನ್ಕ್ಯಾಶ್ ಆಗಬೇಕು. ಗೊತ್ತಾಯ್ತಾ? ಎದ್ದರೆ ಕೂತ್ರೆ ನಿಂತರೆ ಇಲ್ಲಿಂದ ಅಲ್ಲಿಡೋದ್ರೆ ಮತ್ತೆ ಜಾಸ್ತಿ ಕೊಡೋದು ಕೇಳ್ತಾರೆ. ಅರ್ಥ ಆಯ್ತಾ? ಇಂಥ ಕಾಲ ಇದೆ. ಅದು ಅದು ಪುಣ್ಯ. ಜ್ಞಾನಿಗಳು ಯಾವಾಗಲೂ ಏನು ಮಾಡ್ತಾರೆ? ಎವ್ರಿ ಮೊಮೆಂಟ್ ಏನಾಗಬೇಕು? ಅವರು ಪುಣ್ಯ ಸಂಪಾದನೆ ಮಾಡೋದು. ಇಲ್ಲದವರ ಜನ್ಮ ವ್ಯರ್ಥ ಆದಾಗ ಲೆಕ್ಕ. ಪ್ರತಿ ಸೆಕೆಂಡಲ್ಲೂ ಎಕ್ಸಾಮ್ ಹಾಲ್ನಲ್ಲಿ ಬರೆಯೋದಕ್ಕೆ ಏನಾಗಬೇಕು? ಅವನಿಗೆ ಮಾರ್ಕ್ಸ್ ಬರ್ತಾ ಇರಬೇಕು. ಟೈಮ್ ನೋಡ್ತಾನೆ ಬರೀತಾನೆ. ಆ ಟೈಮ್ ತಕ್ಕಂತೆ ಏನಾಗ್ತಿರ್ಬೇಕು ಅವನಿಗೀಗ? ಮಾರ್ಕ್ಸ್ ಬರ್ತಾ ಇರಬೇಕು. ಮಾರ್ಕ್ಸ್ ಬರದೇ ಹೋದರೆ ಟೈಮ್ ವೇಸ್ಟ್. ಅದು ಅದನ್ನೇ ಆಚಾರ್ಯ ಹೇಳಿದ್ದು. ಸಾಹಾನಿ ತನ್ಮಹಚ್ಛಿದ್ರಂ
ಸಾತಾಂಧ ಜಡಮೂಕತ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ನಾವು 23 ಗಂಟೆ 59 ನಿಮಿಷ 59 ಸೆಕೆಂಡು ಪುಣ್ಯ ಕಾರ್ಯ ಮಾಡಿ 1 ಸೆಕೆಂಡ್ ಮಾಡದೆ ಹೋದರೆ ಅವ್ರು ಬರ್ಕೋತಾರೆ, ಅದು ವೇಸ್ಟ್ ಮಾಡ್ಕೊಬಿಟ್ರೆ ಟೈಮ್ ಅಂತ. 1 ಸೆಕೆಂಡ್ ವೇಸ್ಟ್ ಮಾಡ್ಕೊಂಡಾರೆ, 1 ಸೆಕೆಂಡು ನೆನೆಯೋದಿಲ್ಲ ಅಂತ ಹೇಳಿದರೆ ಎಷ್ಟು ಪಾಪ ಬರುತ್ತೆ. ಇದೆಲ್ಲ ಎಷ್ಟು ಎಫೆಕ್ಟಿವ್ ಆಗಿರೋದು ಆಚಾರ್ಯ ಮಾತುಗಳೆಲ್ಲ. ಪುರಾಣ ಶ್ಲೋಕಗಳು ಕೊಟ್ಬಿಡ್ತಾರೆ ಆಚಾರ್ಯರು, ಅದನ್ನು ಮಿಸ್ ಮಾಡ್ಕೋಬಾರ್ದು ನಾವು. ಅಲ್ಲಿಂದ ಬರೋದ್ರಿಗೆ ಇನ್ನೊಂದು ಮಾರ್ಕ್ಸ್ ಬರೋದಿರ್ಬೇಕು. ಪೇಪರ್ ಕಿತ್ಕೋಬೇಕಾದ್ರೆ ಅಂತ ಅಷ್ಟು ಹುಷಾರಾಗಿರ್ತಾರೆ. ಅದು ಪೇಪರ್ ಕಿತ್ಕೋಬೇಕಾದ್ರೆ ಅಂತ್ಯಕಾಲಕ್ಕೆ ಏನು ಮಾಡ್ತಾರಾಗ, ಅಂತ್ಯಕಾಲಕ್ಕೆ ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಬೇಕಾಗ ನೋಡ್ತಾನೆ, ಎಲ್ಲ ಸರಿ ಹೋಯ್ತಾ ಇರೋ ಎಲ್ಲ ಚೆಕ್ ಮಾಡ್ತಾನೆ. ಅವ್ರು ಕೊಡ್ತೀವಿ ಸ್ವಲ್ಪ ಅಂತಿರ್ತಾನೆ ಪಾಪ. ಆ ಎಚ್ಚರ ಯಾವಾಗಲೂ ಇದ್ದು ಬಿಟ್ಟರೆ 24 ತಾಸು ಪರೀಕ್ಷೆ ಇದ್ದಾಗ ಲೆಕ್ಕ. ಅದು ಸ್ವಲ್ಪ ದಿವಸ ಪರೀಕ್ಷೆ ಮುಗಿದೋಯ್ತು. ಈ ಪರೀಕ್ಷೆ ಯಾವಾಗ ನಡೆಯುತ್ತೆ, ಆದ್ದರಿಂದ ಎಂದು ಏನಾಗಬಾರ್ದು, ನಮ್ಮಿಂದ ಅಪಚಾರ ಆಗಬಾರ್ದು, ಪುಣ್ಯ ಬರ್ತಾನೇ ಇರ್ತಿರ್ಬೇಕು. ಆಚಾರ್ಯ, ಪ್ರಶ್ನೆ ಬಂದಿದೆ. ಹೇಳಿ. ಹಿಂದಿನ ಶ್ಲೋಕದಲ್ಲಿ ಭೀಮಾದೀನಾಮ್ ಅಂತ ಹೇಳಿದ್ದಾರೆ. ಹೌದು, ಅದು ದ್ರೌಪದಿ ಅವರೆಲ್ಲ ಸೇರಿಸ್ಕೋಬೇಕಾದ್ರೆ. ಹೌದು, ಎಲ್ಲರೂ ಸೇರ್ಕೋಬೇಕು, ಒಳ್ಳೆಯವರೆಲ್ಲ ಸೇರಿಸ್ಕೋಬೇಕು. ಯಾರ್ಯಾರಾಗ ತಪ್ಪು ಮಾಡಲಿಲ್ಲ ಎಲ್ಲರಿಗೂ ಬಂತದು, ತಪ್ಪು ಮಾಡಿದವರು ಬರಲಿಲ್ಲ ಅಷ್ಟೇ. ಆ ಫೀಲ್ಡಲ್ಲಿ ಇರಬೇಕಲ್ಲ, ಆಗಿದ್ದರು ಅವರು. ಅತಿ ಹೆಚ್ಚು ಬಂದಿದ್ದು ಭೀಮಸೇನ ದೇವರಿಗೆ, ದ್ರೌಪದಿಗೆ ಅತಿ ಹೆಚ್ಚು ಪುಣ್ಯ ಬಂದಿದ್ದು. ಫಸ್ಟ್ ಭೀಮಸೇನ, ದ್ರೌಪದಿ. ಉಳಿದವರಿಗೆಲ್ಲ ಯಥಾಯೋಗ್ಯವಾಗಿ ಬಂತು. ಹಾಂ ಅದು ಕೆಟ್ಟ ಗಂಡ ಅವನು. ಅವರು ಕೆಟ್ಟ ಗಂಡನ ಜೊತೆಗೆ ಹೇಗಿದ್ಲಾಕೆ, ಭಾಳ ಕಷ್ಟ ಮ್ಯಾನೇಜ್ ಮಾಡೋದು. ಬರೀ ಕರ್ಕೊಂಡು ಕಳೆದಕ್ಕಿಂತ ಮುಂಚೆ ಅನ್ನೊಂದು ಸಾವಾಸ, ಈ ಡೈವರ್ಸ್ ಕೇಸ್ ಆಗಬೇಕಾಗಿತ್ತು ಎಂದೂ ಕೂಡ ಆಗಲಿಲ್ಲ. ಅಂದರೆ ಯಾಕೆ ಗೊತ್ತಾ, ಒಳಗೆ ಏನಿದೆ, ಜೈನ ಅಂಶ ಇದೆ. ಅವನಲ್ಲಿ ಒಳ್ಳೆತನ ಸ್ವಲ್ಪ ಇದ್ದರೆ ಆ ಕಾರಣಕ್ಕೋಸ್ಕರ ಏನು ಮಾಡಬೇಕು, ಜೊತೆಗಿರಬೇಕು. ಬರೀ ರಾಕ್ಷಸರಾದರೆ ಇರಬೇಕಾಗಿದ್ದಿಲ್ಲ. ಬರೀ ರಾಕ್ಷಸ ಅಲ್ಲ ಅವನು. ನಮಗೆ ಅದೆಲ್ಲ ಗೊತ್ತಾಗಲ್ಲ. ಒಳ್ಳೆ ಗುಣ ಇದೆ ಸ್ವಲ್ಪ, ಅಷ್ಟು ಗೊತ್ತಾದರೆ ಸಾಕು. ಒಳ್ಳೆ ಗುಣ ಇರೋದರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಅದಕ್ಕೆ ಹೆಸರಾಯಿತು. ಅದು ಪರಮದುಷ್ಟನ ಜೊತೆಗಿದ್ದರೂ ಕೂಡ, ಅಷ್ಟೇ ನಿರಂತರ ಮಾಡ್ತಿದ್ದರೂ ಕೂಡ ಆಕೆ ಬಿಟ್ಟು ಹೋಗಲಿಲ್ಲ. ಅಹಲ್ಯದ ಒಂದು ಕೇಸ್, ಎಲ್ಲ ಡಿಫ್ರೆಂಟ್ ಕೇಸುಗಳೆಲ್ಲ ಕೂಡ ಎಲ್ಲ ಒಂದೇ ಆಗಿದ್ರೆ ಹೇಳಬೇಕಾಗಿಲ್ಲ. ಅದಕ್ಕೆ ಇದರಿಂದ ಅಂತಿರೋರೆಲ್ಲ ಕೌಂಟ್ ಆಗ್ತಾರೆ ಮತ್ತೆ. ಅದಕ್ಕೇ ಅಹಲ್ಯೆ ಕೇಸ್ ಹೇಳಿದ್ರಿ ಈಗ. ಆ ರೀತಿ ಯಾರ್ಯಾರಿದ್ದಾರೆ ಎಲ್ರಿಗೂ ಅಪ್ಲೈ ಆಯ್ತು ಈಗ. ಆಮೇಲೆ ದ್ರೌಪದಿ ಕೇಸ್ ಇದೆ ಈಗ. ಎಷ್ಟು ಅನ್ಯಾಯ ನಡೀತು ಇಂಥ ಹೊತ್ತಿನಲ್ಲಿ. ಆ ರೀತಿ ಯಾವ ತಡ್ಕೊಂಡಿತ್ತು. ಗುಂತಿ ಹೇಳ್ತಾಳೆ ಹೋಗ್ಬೇಕಾರೆ, ನಾನು ನೀನೇನು ಸಂದೇಶ ಕೊಡೋದು, ನಾನು ಏನು ಸಂದೇಶ ಕೊಟ್ಟು ಅದಕ್ಕಿಂತ ಮೇಲಿದ್ದೀನಿ ಅಂತೇಳಿ, ಅದಕ್ಕಿಂತ ಚೆನ್ನಾಗಿ ನಡ್ಕೊಂಡಿದ್ದೀನಿ. ನತ್ವಾಂ ಸಂದೇಷ್ಟು ಮಿಚ್ಛಾಮಿ ಅಂತ ಹೇಳ್ತಾ, ನೀನು ಯಾವ ಸಂದೇಶನೂ ಕೊಡೋದಿಲ್ಲ, ನನಗಿಂತ ಭಾರಿ ಮೇಲಿದ್ದೆ ಅಂಥೇಳಿ. ಇದು ದ್ರೌಪದಿ ನಡ್ಕೊಂಡ ರೀತಿ. ಶಾಪ ಕೊಡಲಿಲ್ಲ, ಅಂಥ ಸಮಯದಲ್ಲೂ ಕೂಡ ಶಾಪ. ಉಳಿದವರೇ ಬಾಯಿ ಬಂದ ಬೈದು ಹಾಕ್ಬಿಡ, ಏನೂ ಮಾಡಲಿಲ್ಲ. ಫಸ್ಟ್ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದು. ಅದು ಪರ್ಫೆಕ್ಷನ್. ಅದು ಇದೆಲ್ಲ ತಿಳ್ಕೊಂಡ್ರೆ ನಾವು ಮನುಷ್ಯ ಆ ಪರ್ಫೆಕ್ಷನ್ ಬರೋದಿಲ್ಲ ಅನ್ನೋದು ಗ್ಯಾರಂಟಿ. ಟು ಸಮ್ ಎಕ್ಸ್ಟೆಂಟ್ ಏನು ಮಾಡಬೇಕು ಅದನ್ನು. ಈ ಕತ್ಲಾಗಿದೆ, ಸೂರ್ಯ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಏನು ಮಾಡಿ ಬೇಣು ಬತ್ತಿ ಹಚ್ಚಿಡಲ್ಲ, ಬಂದು ಕರೆಯೋದಿಲ್ಲ. ಬೆಂಕಿಗಡ್ಡೆ ಕೆರೆದಾಗೆ ಸ್ವಲ್ಪ ಬೆಳಕು ಮಾಡ್ಕೋಬೇಕು, ಇದ್ದಿದ್ರಲ್ಲೇ ಬೆಳಕು ತರ್ಕೋಬೇಕು. ಯಾರಿಗೆ ಅಲ್ಲ ಜೈದು ಅದು ಹೇಳಿಲ್ಲ ಏನು ಅಂಥೇಳಿ, ಅಲ್ಲಿ ಹೇಳಿಲ್ಲ ಆದ್ದರಿಂದ ಹೇಳೋದಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ದೊಡ್ಡವರಿಗೆ ಹಿತಪತ್ನಿಯರು ಆಗಿರ್ತಾರೆ, ಅದು ಜನರಲ್ ಸ್ಟೇಟ್ಮೆಂಟ್ ಅಷ್ಟೇ, ಹಾಗಿರ್ಬೋದು. ಬಟ್ ಸ್ಪಷ್ಟ ವಾಕ್ಯಗಳಿಲ್ಲ ಅದಕ್ಕೆ. ದುಷ್ಟಾನಾಂ ದೋಷವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತೆ ಯುಧಿಷ್ಠಿರೇ ಅತಿವೃದ್ಧಂತೂ. ಅತಿವೃದ್ಧಂತೂ ಸ್ಪೀಡ್ ನಮಗೆ ಅರ್ಥ ಆಗುತ್ತೆ. ಓವರ್ ಸ್ಪೀಡ್ ಅಂತೀವಲ್ಲ, ಅದು ಸ್ಪೀಡಿಂದ ಹೋದ್ರೆ ವೆಹಿಕಲ್ ಉಪಯೋಗ ಇಲ್ಲ. ಬಟ್ ಓವರ್ ಸ್ಪೀಡ್ ಇದ್ದರೂ ಉಪಯೋಗ ಇಲ್ಲ. ಅಂಡರ್ ಸ್ಪೀಡ್ ಇರಬಾರ್ದು. ನೋಡಿ, ಇಂಪೋರ್ಟೆಡ್ ಕಾರು ಗಂಟೆಗೆ 5 ಕಿಲೋಮೀಟ್ರ್ ಹೋಗ್ತಾನೆ, ಏನಂತಾರೆ, ದರಿದ್ರ ವೆಹಿಕಲ್ ಅಂತ ಬೈತಾರೆ. ಇವನು ಡ್ರೈವರ್ ಸರಿಯಲ್ಲ, ಏನು ಉಪಯೋಗ ಇಲ್ಲ ಅವನು ಅಂತ ಹೇಳಿದ್ದಾರೆ. ಅವ್ನು 200 ಕಿಲೋಮೀಟ್ರ್ ಬಂದಿದ್ದಾಗ್ಬಿಡ್ತು, ಮೇಲೆ ಹೊಡೆದೇ ಬಿಡ್ತೇನೆ ಅಂತ ಹೇಳ್ತಾರೆ. ಸೊ ಎರಡೂ ಆಗಬಾರ್ದು. ಅತಿ ಸರ್ವತ್ರ ವರ್ಜಯತೆ ಇರೋದ್ರಿಂದ ಅತಿ ಪುಣ್ಯ ಆಗಬಾರ್ದು. ಬದ್ದ ಹೇಳಿದ್ರು ನಮಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಫಸ್ಟ್. ಇದನ್ನು ನಮಗೆ ನಾಟ್ ಅಪ್ಲಿಕಬಲ್. ಯಾಕೆ ನಾವು ಒಂದೇ ಅತಿ ಪುಣ್ಯ ಮಿತಿಮಮ್ ಪುಣ್ಯನೇ ಮಾಡೋದಿಲ್ಲ. ಆದ್ದರಿಂದ ಯಾವ ಪುಣ್ಯಕ್ಕೆ ಯೋಚನೆ ಮಾಡಬಾರ್ದು ನಾವು. ಅತಿ ಪುಣ್ಯ ಆಗೋ ಚಾನ್ಸಸ್ ಇಲ್ಲ. ಭಾರಿ ಕಷ್ಟಪಟ್ಟರು ಕೂಡ ಫೀಲ್ಡ್ ಕೇಸೇ. ಅಲ್ಲಿ ದೇವ್ರು ಏನು ಮಾಡಬೇಕು, ಸ್ವಲ್ಪ ಗ್ರೇಸ್ ಮಾರ್ಕ್ ಹಾಕಿ ಎತ್ತಬೇಕು ಅಂತ ಹೇಳಿದ. ಗ್ರೇಸ್ ಮಾರ್ಕ್ ಹಾಕ್ತಾ ಹೋದ್ರೆ ಮುಂದಕ್ಕೆ ಹೋಗೋ ಚಾನ್ಸಸ್ ಇಲ್ಲ. ಅವ್ರದ್ದು ಹಾಗಲ್ಲ. ಅವರು ನಿಮ್ಮಲ್ಲಿ ನೋಡಿದ್ವಿ, ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ. ಯಾರಿಗದು ಬೇಗ ನಡ್ಕೊಂಡು ಹೋಗೋರಿ ಸ್ಪೀಡ್ ಲಿಮಿಟ್ ಹಾಕೋದಿಲ್ಲ. ಯಾತಕ್ಕೆ, ಎಷ್ಟು ಓಡಿದ್ರು ಹಣೆ ಬರ ಮತ್ತೆ ನಿಂತುಬಿಡ್ತಾರೆ. ಜೋರಾಗಿ ಅಕಸ್ಮಾತ್ ಹೊಡೆದ ಅಂತ ತಿಳ್ಕೊಂಡು ಮುಂದೆ ಏನು ಮಾಡ್ತಾರೆ, ಆ ಡಬಲ್ ನಿಲ್ತಾನೆ ಆಮೇಲೆ. ಆದ್ದರಿಂದ ಯೋಚನೆ ಇಲ್ಲ. ಪೆಡೆಸ್ಟ್ರಿಯನ್ಗೆ ಹೇಗೆ ಸ್ಪೀಡ್ ಲಿಮಿಟ್ ಇಲ್ವೋ ಹಾಗೆ ಪಾದಚಾರಿಗಳು ಅಂತ ಅರ್ಥ. ಪಾದಚಾರಿಗಳು ಏನು ಗೊತ್ತಾ ಅರ್ಥ, ಪಾದ 1/4 ಅಂತ ನಾವು ಹೇಳೋದು 1/4 ಮಾಡ್ತೀವಿ. ಆದ್ದರಿಂದ 25 ಆಯಿತು, 35 ಕೂಡ ಆಗೋದಿಲ್ಲ. ಸೊ ಓವರ್ ಸ್ಪೀಡ್ ಪ್ರಶ್ನೆ ಬರೋದಿಲ್ಲ ಅಂತ. ಪಾದಚಾರಿಗಳು ಆ ಪದನಲ್ಲೇ ಉತ್ತರ ಇದೆ, ಆಯಿತಾ. 1/4 ಮಾಡೋದು ಅಂದರೆ 10 ಮಾಡಿದರೆ ಎಲ್ಲಿ ಬರುತ್ತದು, 2.5 ಆಗುತ್ತೆ.
100 ಮಾಡಿ ಇಷ್ಟಕ್ಕೆ ಅದಕ್ಕೆ ಆದಷ್ಟು ಹೆಚ್ಚು ಮಾಡಿದರೆ ಸ್ವಲ್ಪ ಉಳ್ಕೊಳ್ಳುತ್ತೆ ಅಂತ ಅರ್ಥ. ಇನ್ನು ಮಾಡೋದೇ ಕಡಿಮೆ ಮಾಡ್ತಾನಲ್ಲ ಇದ್ದಿದ್ದು ಹೋಗಿಬಿಡುತ್ತೆ, ಮೈನಸ್ ಪಾಯಿಂಟ್ ಆಗುತ್ತೆ. ಮಾಂಡವ್ಯರದ ಹಿಂದೆ ಬಂದಿತ್ತಲ್ಲ ಹೇಳಿದಾರಾಗಲೇ, ಅತಿ ಪಾಪ ಪುಣ್ಯ ಹೋಗ್ಲಿಕ್ಕೆ ಹಾಗೆ ಮಾಡಿದ್ದು. ಗೌತಮರಿಗೂ ಅತಿ ಪುಣ್ಯ ಇದ್ದಿದ್ದಕ್ಕೆ ಹಾಗಾಯಿತು. ಧರ್ಮರಾಜನಿಗೆ ಭಾರಿ ಪುಣ್ಯ ಬಂದು ಹೋಗಿಬಿಟ್ಟಿದೆ. ಈ ಮುಂದೆ ಅಲ್ಲೇ ಕೊಟ್ಟು ಮಾಡ್ತಾರೆ ಇವಾಗ ಇಲ್ಲೇ ಬಂದಿರೋದು ಅದು. ಧರ್ಮಂಚ ಸಂಕ್ರಾಮಯಿತು ಕೃಷ್ಣಾಯಾಮ್ ಅನುಜೇಶು ಚ. ಈ ಧರ್ಮ ಭಾಗವತ ಧರ್ಮದ ಪುಣ್ಯವನ್ನು ಎಲ್ಲಿ ಅತಿವೃದ್ಧ ಎಲ್ಲಿಂದ ಬಂತು ಧರ್ಮರಾಜನಿಗೆ ಅಂದರೆ ರಾಜಸೂಯಾದಿ ಸಂಭವಂ. ರಾಜಸೂಯ ಯಜ್ಞಕ್ಕೆ ಆತ ಅರ್ಹನಲ್ಲ, ಅದು ಮಾಡಿದ್ದಾನೆ, ಹಸಿ ಮೇಲೆ ಕೂತಿದ್ದಾನೆ, ಅಷ್ಟಕ್ಕೆ ಅಪರಾಧ ಆಯಿತು. ಡ್ರೈವಿಂಗ್ ಬರದೇ ಇದ್ದು ಸ್ಟೇರ್ ಕೇಸ್ ಸ್ಟೇರಿಂಗ್ ಕೂತ್ಕೊಂಡ್ಬಿಟ್ರೆ ಸ್ಟೇರಿಂಗ್ ಹಿಡ್ಕೊಂಡಿದ್ದೇ ಅಪರಾಧ ಆಯಿತು. ಗೊತ್ತಾಯ್ತಾ? ಇನ್ನೇನು ಮಾಡಬೇಕು, ಸ್ವಲ್ಪ ಅವರು ಸ್ಟಾರ್ಟ್ ಮಾಡಿದ್ರೆ ಹೊಡಿತಾನಿಲ್ಲ ಒಂದು ಕಡೆಗೆ ಹೋಗಿ. ಧರ್ಮಂಚ ಸಂಕ್ರಾಮಯ, ಧರ್ಮ ಅಂದರೆ ಪುಣ್ಯ. ಕೃಷ್ಣಾಯಾಮ್ ಅನುಜೇಶು ಚ. ಯೋಗ್ಯ ಇಲ್ಲಿ ಅರ್ಜುನಾದಿಗಳು ಜೂತ ಆಡಿಲ್ಲ ಆದ್ದರಿಂದ ಅವರು ತಪ್ಪಲ್ಲ. ಧರ್ಮರಾಜನ ಪುಣ್ಯ ಯಾರಿಗೂ ಹೋಗ್ಬೇಕೀಗ, ಅವರಿಗೂ ಹೋಗಬೇಕು. ಮತ್ತು ಮ್ಯಾಕ್ಸಿಮಮ್ ಭೀಮಸೇನಿಗೆ, ನೆಕ್ಸ್ಟ್ ದ್ರೌಪದಿಗೆ, ಆಮೇಲೆ ಇವೆಲ್ಲ ಭೀಮಸೇನ ದೊಡ್ಡವರು, ಅವರು ಇರೋ ಹಕ್ಕೇ ಇಲ್ಲ ಇವನಿಗೆ. ಸ್ವರೂಪತ ದೊಡ್ಡವರಾದ್ದರಿಂದ ಅವ್ರ ಜೀವನ ಯಾವ ಹಕ್ಕೂ ಇಲ್ಲ. ಅರ್ಜುನ ಸ್ವರೂಪದ ಶ್ರೇಷ್ಠ, ಇಂದ್ರದೇವರು ಹಕ್ಕಿಲ್ಲ. ನಕಲದೇವರು ಚಿಕ್ಕವರಾದರೂ ಕೂಡ ಏನಿಲ್ಲ, ಅಲ್ಲಿ ಇಲ್ಲಿಗಲ್ಲದು, ಆ ಮಟ್ಟಿಗೆ ಅದು ನಾಟಲ್ಲಿ ಆಳೋಡು. ಸೊ ಅವರೆಲ್ಲ ಪುಣ್ಯ ಹೊಲಕ್ಕೆ ಶುರುವಾಯಿತು. ಯೋಗ್ಯತಾ ಕ್ರಮತೋ ವಿಷ್ಣು ಇಚ್ಛೆಯ ಇತ್ತವಚಿ. ಇಷ್ಟೆಲ್ಲ ನಡೆದಕ್ಕೋಸ್ಕರನೇ ಪುಣ್ಯ ಕೂಡ ಎಲ್ಲರಿಗೂ ಈಕ್ವಲಾಗಿ ಹೋಗೋದಿಲ್ಲ. ಯೋಗ್ಯತಾ ಕ್ರಮತಃ. ಸ್ಯಾಲ್ರಿ ಜಾಸ್ತಿ ಆಯಿತು ಅಂಥೇಳಿ ಎಲ್ರಿಗೂ ಒಂದೇ ರೀತಿ ಜಾಸ್ತಿ ಆಗುತ್ತಾ? ಪರ್ಸೆಂಟೇಜ್ ಜಾಸ್ತಿ ಆದರೂ ಅಮೌಂಟ್ ಮಾತ್ರ ವೇರಿ ಆಗುತ್ತೆ. 5% ಜಾಸ್ತಿ ಮಾಡಿದರು ಡಿ ಅಂತ ಕೇಳಿದರೆ ಏನಾಗುತ್ತೆ, ಈಗ ಬೇಸಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಈಕ್ವಲ್ 5% ಅಲ್ಲ. ಯಾವುದ್ರ ಮೇಲೆ? ಬೇಸಿಕ್ ಮೇಲೆ ಹೇಗೆ ಚೇಂಜ್ ಆಗುತ್ತಾ ಹಾಗೆ. ಬೇಸಿಕ್ ಅಂಬೋದೇನು? ಸ್ವರೂಪ. ಬೇಸಿಕ್ ಸ್ವರೂಪ, ಅದು ಸ್ವರೂಪಕ್ಕೆ ಅದೇ ಯೋಗ್ಯತಾ ಅಂದ್ರೆ. ಅದೇ ಯೋಗ್ಯತೆ ತಕ್ಕಂತೆ ಏನಾಗುತ್ತದೋ ಪುಣ್ಯ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬಡಿಸೋದು ಕೂಡ ಹಾಗೇನೆ. ಬಡಿಸಿ ಅಂದರೆ ನೋಡಿ, ಚಿಕ್ಕವ್ರ ಮಕ್ಕಳು ಬೇರೆ, ದೊಡ್ಡವರು ಬೇರೆ, ಕೇಸುಗಳು ಬೇರೆ, ಪೇಷಂಟ್ಗಳು ಬೇರೆ, ಅವರಿಗೆಲ್ಲ ಹೇಗೆ ಬಡಿಸ್ತಾರೋ ಹಾಗೆ ಯೋಗ್ಯತಾ ಕ್ರಮದಲ್ಲಿ ಕೊಡ್ತಾನೆ ಪರಮಾತ್ಮ. ಯೋಗ್ಯತಾ ಕ್ರಮತೋ ವಿಷ್ಣು ಇಚ್ಛೆಯ ಇತ್ತಮಚೀಕೃಪತೆ ಏಧಮಾನ ಜ್ವಡಿತ್ತೇವ ವಿಷ್ಣೋರ್ನಾಮ ಹಿ ವೈದಿಕಂ ಸ್ವಯೋಗ್ಯತಾಯ ಅಧಿಕಂ ಧರ್ಮ ಜ್ಞಾನಾದಿಜಂ ಫಲಂ. ಈ ಕೋಟ್ ಮಾಡ್ತಾರೆ. ಏಧಮಾನದ್ವಿಡಿತ್ತೇವ ವಿಷ್ಣೋರ್ನಾಮ ಹಿ ವೈದಿಕಂ. ಏಧಮಾನದ್ವಿಟ್ ಅಂತ ಹೇಳಿದ್ರು ಮೊದಲೇ ಹೇಳಿಬಿಡ್ತಾರೆ, ವೇದವಾಕ್ಯ ಅದು. ಗೊತ್ತಾಯ್ತಾ? ಚೋಷ್ಕೂಯತೆ ವಿಷವಿಂದ್ರೋ ಮನುಷ್ಯಾನ್. ಗೊತ್ತಾಯ್ತಾ? ಪರಮಾತ್ಮ ಏಧಮಾನದ್ವಿಟ್. ಏಧಮಾನ ಅಂದರೆ ಹೆಚ್ಚು ಮಾಡೋರು. ಹೆಚ್ಚು ಮಾಡೋರಿಗೆ ಪರಮಾತ್ಮ ದ್ವೇಷ ಮಾಡ್ತಾನೆ ಏನರ್ಥ? ಅವ್ರ ಪುಣ್ಯ ಕಡಿತಾನೆ ಅಂತ ಅರ್ಥ. ಇದಕ್ಕೆ ಹಂಪ್ಸ್ ಯಾಕೆ ಹಾಕ್ತಾರೆ ಮಧ್ಯೆ ಮಧ್ಯೆ? ರೋಡ್ ಹಂಪ್ಸ್, ಸ್ಪೀಡ್ ಕಟ್ ಮಾಡಿ, ಸ್ಪೀಡ್ ಬ್ರೇಕರ್ ಅಂತ. ಗೊತ್ತಾಯ್ತಾ? ಹೆಚ್ಚು ಹಾಕಿದ್ರೆ ವೆಹಿಕಲ್ ಬ್ರೇಕರ್ ಆಗುತ್ತೆ, ಸ್ಪೀಡ್ ಬ್ರೇಕ್ ಮಾಡಬೇಕಷ್ಟೆ. ಮತ್ತು ವೋಲ್ಟೇಜ್ ಸ್ಟೆಬಿಲೈಸರ್ ಹಾಕ್ತಾರಲ್ಲ ಹಾಗೆ. ಸ್ಟೆಬಿಲೈಸರ್ ಹಾಕಿದ್ರೆ ಏನಾಗುತ್ತೆ, ಅದು ಹೆಚ್ಚು ಬಂದರೆ ಇದು ಮಾಡುತ್ತೆ, ಕಡೆ ಮಿನಿಮೈಸ್ ಮಾಡಿಬಿಡುತ್ತೆ. ಇಲ್ಲದವ್ರು ಎಷ್ಟೊತ್ತು ಹೋಗಿದೆ, ಮೊನ್ನೆ ಸಿಡ್ಲು ಹೊಡೆದಾಗ ಎಷ್ಟೋದ್ರೆ ಟಿ ವಿಗಳಿಗೆಲ್ಲ ಹೋಗ್ಬಿಟ್ಟವಾಗ. ಯಾಕೆ ಸಿಕ್ಕಾಪಟ್ಟೆ ಜಾಸ್ತಿ ಬಂದಾಗ ಹೊರಟೋಯ್ತು. ಅರ್ಥ ಆಯ್ತಾ? ಏಧಮಾನದ್ವಿಟ್ ಸ್ಟೆಬಿಲೈಸರ್ ಪದ ಉಪಯೋಗಿಸ್ಬಿಟ್ರೆ ದೇವ್ರು ಏನು ಮಾಡ್ತಾರೆ ತಾನೇನೆ ಇದರ ಸ್ವರೂಪ ಕೆಟ್ಟೋಗ ನರಕಕ್ಕೆ ಹೋಗ್ಬೇಕಾಗತ್ತೆ. ಇವರೆಲ್ಲ ದುಃಖ ಅನುಭವಿಸ್ಬೇಕಾಗತ್ತೆ, ಓವರ್ ಸ್ಪೀಡ್ ವಾಂತಿ ಮಾಡ್ಕೋಬೇಕು. ಆಮೇಲೆ ಗೊತ್ತಾಯ್ತಾ? ಹಾಗೆ ಇಟ್ಟಿರ್ತಾರೆ, ಇಂಡೈಸೆಂಡಾಗಿ ಫಜಿತಿ ಆಗುತ್ತೆ. ಅದಕ್ಕೇನು ಮಾಡ್ತಾರೆ? ವಾಮಿಟ್ ಮಾಡಿಸ್ಬಿಡ್ತಾರೆ. ವಾಮಿಟ್ ಮಾಡಿಸಿದ್ರೆ ಅವಾಗೇನು ಸ್ವಲ್ಪ ರಿಲೀಫ್ ಸಿಗುತ್ತೆ. ವಾಮಿಟ್ ಎಲ್ಲಿಗೆ ಹೋಗ್ಬೇಕದೀಗ? ಇದು ಪುಣ್ಯ ಆದ್ದರಿಂದ ತ್ಯಾಜ್ಯ ಇದು. ಆದರೆ ಇಂಥ ತ್ಯಾಜ್ಯ ಅಲ್ಲ, ಅದು ಶಿಫ್ಟ್ ಆಗಬೇಕಷ್ಟೆ. ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಶಿಫ್ಟ್ ಆಗಿಬಿಡ. ಹಾಂ ಅಲ್ಲ, ಅದೆಲ್ಲ ಆ ಪ್ರಶ್ನೆಯಲ್ಲಿ ತರಬಾರ್ದು. ಆ ಪ್ರಶ್ನೆ ಮಿಕ್ಸಪ್ ಮಾಡಬಾರ್ದು ಇಶ್ಯೂನ. ಮಾಡಿದ್ರೆ ನಮಗೆ ಗೊತ್ತಿದೆ, ಹಾಗಿರೋ ದೇವ್ರು ಊಟ ಮಾಡಿಸೋದಪ್ಪ, ಅವನೇ ಮಾಡಿಸ್ತಾನೆ. ಮತ್ತು ಹೆಚ್ಚಾಗಿ ತಿಂದರೆ ಏನಂತ ಹೇಳ್ತಾನೆ? ಹೆಚ್ಚು ತಿಂದಾಗ ಪುಣ್ಯ ಬಿಟ್ಬೇಡ. ಹೆಚ್ಚು ತಿಂದಂತ ತಿಂತೀವಿ ನಾವಾಗ. ಹೆಚ್ಚು ಪುಣ್ಯ ಮಾಡೋ ಕಾನ್ಸೆಪ್ಟ್ ಇಲ್ಲದೆ ಹೋದರೂ ಹೆಚ್ಚು ತಿನ್ನೋ ಕಾನ್ಸೆಪ್ಟ್ ಇದೆ. ಆಮೇಲೆ ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ, ನಾನೇ ಸ್ವಲ್ಪ ಆಸೆ ಪಡೆಯೋಕೆ ಒಪ್ಕೊಂಡು ನಾನೇ ಸ್ವಲ್ಪ ಆಸೆಗೆ ಬಿದ್ದೆ ಅಂತ ಹೇಳ್ತಾರೆ. ಜೀವನ ಕರ್ತೃತ್ವ ಬಂತೋ ಇಲ್ಲ ಅಲ್ಲಿಗೆ. ಸೊ ಎಲ್ಲ ಕೆಲಸದಲ್ಲೂ ಹಾಗೆ ಹೆಚ್ಚು ಮಾಡಬೇಕು. ನನಗೆ ಅಲ್ಲದ್ದು ಎಷ್ಟೋ ಜನ ಏನು ಮಾಡ್ತಾರೆ, ಮೇಲಿನ ಪಾತ್ರೆ ತೊಗೊಳಕ್ಕೆ ಹೋಗ್ತಾರೆ, ತಲೆ ಮೇಲೆ ಹಾಕೊಂಡು ಬಿಡ್ತಾರೆ. ಸ್ವಲ್ಪ ಇಷ್ಟರಲ್ಲಿ ಬಿಡುತ್ತದೋ ಸಿಗತ್ತೆ ಅಂತ ಹೋಗ್ತಾರೆ, ತಲೆ ಮೇಲೆ ಹಾಕೋತಾರೆ. ಇದು ಏಧಮಾನದ್ವಿಟ್ಟು. ಮತ್ತೆ ಯಾಕೆ ತನ್ನ ಕೈಯಲ್ಲಿ ಆಗದ್ದನ್ನು ಮಾಡ್ದ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವನ ಸಂಶಯ. ತಾನು ಯಾವುದು ಎಟ್ಕೋತಿಲ್ಲ ಅದಕ್ಕೆ ಟ್ರೈ ಮಾಡ್ಲಿಕ್ಕೆ ಹೋಗಬಾರ್ದು. ಮಾಡಿದ್ರೆ ಏನಾಗುತ್ತೆ? ಪತತಿ, ದಪ್ಪಂತ ಬಿಡ್ತಾನೆ. ಎಷ್ಟೋ ಜನ ಆ ರೀತಿ ಬಿದ್ದವರಿದ್ದಾರೆ. ಸುಮ್ಮನೆ ಫೋಟೋ ಹೊಡ್ಲಿಕ್ಕಂತ ಹೋಗಿ ಅಲ್ಲಿಂದ ಬಿದ್ದು ಕರೆಕ್ಟ್ ಮಳೆ ಸಿಕ್ಕಾಡಿಗೆ ಮಿಡ ಸತ್ತವರಿದ್ದಾರೆ. ಅದು ಸಾವು ಹೇಗೆ ಬೇಕಾದ್ರೂ ಬರ್ಬೋದು. ಅದಕ್ಕೆ ತಕ್ಕಂತೆ ದೇವರು ಏರ್ಪಾಡು ಮಾಡೋದು. ಮಧ್ಯೆ ಬೇರೆ ಎಷ್ಟು ಮಿಕ್ಸ್ ಮಾಡೋಂಗಿಲ್ಲ. ಅದಕ್ಕೆ ಕಾಪಾಡೋದು ಹಾಗಿದೆ. ಎರಡೂ ದೇವರ ಅನುಗ್ರಹ ಕೈಲೇ ಇರೋದು.
ಏಧಮಾನದ್ವಿಡಿತ್ತೇವ ವಿಷ್ಣು ಏಧಮಾನದ್ವಿಶುಭಯಶ್ಚ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ಮೊದಲೇ ಇಡೀ ಶ್ರುತಿ ಕೋಟ್ ಮಾಡಿಬಿಟ್ಟಿದ್ದ. ಏಧಮಾನದ್ವಿಡಿತ್ತೇವ ವಿಷ್ಣೋರ್ನಾಮ ಹಿ ವೈದಿಕಂ. ವೈದಿಕಂ ವೇದೋಕ್ತವಾದ ಹೆಸರು ಪರಮಾತ್ಮನು ಏಧಮಾನದ್ವಿಟ್ ಅಂತೇಳಿ. ಸ್ವಯೋಗ್ಯತಾಯ ಅಧಿಕಂ ಧರ್ಮಜ್ಞಾನಾದಿಜಂ ಫಲಂ. ಅದಕ್ಕೇನು ಅರ್ಥ ಅಂದರೆ ಏಧಮಾನದ್ವಿಟ್ಟಿಗೆ ಅರ್ಥ ಈಗ ಸ್ವಯೋಗ್ಯತಾಯ ಅಧಿಕಂ ಧರ್ಮಜ್ಞಾನಾದಿಜಂ ಫಲಂ. ಅವ್ರ ಯೋಗ್ಯತೆಗಿಂತ ಮೀರಿ ಏನು ಪುಣ್ಯಾದಿಗಳನ್ನು ಮಾಡಿರ್ತಾರೆ ಅದನ್ನೇನು ಮಾಡಬೇಕು, ಅದನ್ನೀಗ ಉಳಿದವರಿಗೆ ಶಿಫ್ಟ್ ಅದು ಒಯ್ಬೇಕದನ್ನೀಗ. ಭೀಷ್ಮ ದ್ರೋಣಾಂಬಿಕೆಯಾದೇಹೆ ನಮಗೆ ಉದಾಹರಣೆಗೆ ಎಲ್ಲಿ ತೊಗೋಬೇಕು ಅಂತ ಇದು ವಾಮಿಟ್ಸ್ ಕಾನ್ಸೆಪ್ಟ್ ಬಿಟ್ಬಿಡ್ಬೇಕೀಗ. ಆ ದೃಷ್ಟಾಂತ ಅಲ್ಲಿ ಕ್ಲೋಸ್. ಇನ್ನೊಂದು ದೃಷ್ಟಾಂತ ಇದೆ, ತುಂಬ ಲಗೇಜ್ ಹೊತ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಪ್ರಶಸ್ತೆ. ಅವಾಗೇನು ಮಾಡ್ತಾನೆ, ಇನ್ನೊಬ್ರಿಗೆ ಕೊಡ್ತಾನೆ. ನೀವು ಬಿಸಾಕೆ ಹೋಗಲ್ಲ, ಏನು ಮಾಡ್ತಾನೆ ಅದನ್ನು ಇನ್ನೊಬ್ರಿಗೆ ಕೊಡ್ತಾನೆ, ಶೇರ್ ಮಾಡ್ತಾನೆ. ಆಗ ಅವನಿಗೆ ಭಾರ ಕಡಿಮೆ ಆಗುತ್ತೆ. ಸದ್ಯ ಎಷ್ಟು ಬೇಕೋ ಅಷ್ಟಿಟ್ಟು ಉಳಿದೆಲ್ಲ ಕಡಿಮೆ ಮಾಡಿದ್ವಿ. ಅದೇ ಅವ್ರೇನು ಮಾಡಿದರು, ಬಂಗಾರದ ಗಟ್ಟಿ ಬಿಸಾಕಿ ಹೋಗ್ಬಿಟ್ರು ಭರತರಾಜ ಕೊಟ್ಟಾಗ. ಆ್ಯಕ್ಚುಲಿ ಏನಾದ್ರು ಪುಣ್ಯ ಅದು ಹಣ, ಅವ್ರು ಏನಾಯಿತು ಬರ್ಡನ್ ಅನ್ನಿಸ್ತು, ಬಿಸಾಕಿ ಹೋಗ್ಬಿಟ್ರು, ಸೇಫ್ ಆಗಿಬಿಟ್ರು. ಇದು ಅರ್ಥ ಮಾಡಿಕೊಂಡ್ರೆ ನಾವು ಊಟ ಮಾಡಿ ಹೆಚ್ಚು ಮಾಡಿ ವಾಂತಿ ಮಾಡಿಕೊಡೋದು ಒಂದು ಕೇಸು, ಹೆಚ್ಚಲಾಗಿ ಇನ್ನೊಬ್ರು ಕೊಡೋದು ಒಂದು ಕೇಸು, ಗೊತ್ತಾಯ್ತಾ. ಹೆಚ್ಚಾಗಿದ್ದನ್ನು ಬಡಿಸೋ ಪ್ರಸಂಗ ಬಂದರೆ ಇದು ಬೇಡ ಇನ್ನೊಬ್ರಿಗೆ ಹಾಕಿದ ಇಷ್ಟು ಸಾಕು ಅಂತ, ಅದು ಅಷ್ಟೇ. ತಾನೇ ತಿನ್ನೋಕ್ಕೂ ಅವ್ರು ಹಾಕ್ಸ್ಕೊಂಡ್ಬಿಡ್ತಾರಲ್ಲ ಅಂತ ತಾನು ಹಾಕ್ಸೋತಾನೆ ಕೆಲವು ಸಲ. ಅವ್ರಿಗೆ ಇಲ್ದ ಮಾಡಬೇಕು ಅಂತೇಳಿ ಕೊನೆಗೆ ಆಸ್ಪತ್ರೆ ಸೇರ್ತಾರೆ. ಹಾಗೆ ಮಾಡಬಾರ್ದು. ಹಾಂ ಹೌದು ಹೌದು. ಅದಕ್ಕೆ ಆತರ ಪುಣ್ಯ ಲೇಟ್ ಆಗೋದು, ಪುಣ್ಯದು ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವನ್ನ ಇಮ್ಮಿಡಿಯೇಟ್ ಮಾಡಿಸ್ಬೇಕು, ಕೆಲವನ್ನ ಸ್ವಲ್ಪ ಟೈಮ್ಗೆ ಹಾಕ್ಬಿಡ್ಬೋದು. ಅದು ಬರುತ್ತೆ. ಸೇವಾ ಖಿನ್ನ ಲಕ್ಷ್ಮಣೋ ಅಗ್ರೇ ಹರಿರ್ಭೂತ್ ಹಿಂದೆ ಬಂತಾಗಲೇ ಅದು. ಲಕ್ಷ್ಮಣ ಶೇಷದೇವರು ಯಾತಕ್ಕೆ ಅಲ್ಲಿ ಲಕ್ಷ್ಮಣನಾಗಿ ತಮ್ಮನಾಗಿ ಸೇವೆ ಮಾಡಿದರು, ಸೊ ಪುಣ್ಯ ಜಾಸ್ತಿ ಆಯಿತು. ಅದಕ್ಕೆ ಇಲ್ಲೇನಾದರೂ ಈಗ ಅಣ್ಣನಾಗಿ ಬಿಟ್ಟು ಸೇವೆ ಮಾಡೋ ಸ್ವಲ್ಪ ಕಳ್ಕೊಂಡ್ರು. ಆದರೆ ವಾಯುದೇವರು ಯಾವಾಗಲೂ ಸೇವೆ ಮಾಡಿದ್ರು, ಏನಾಗಲಿಲ್ಲ ಅವರಿಗೆ, ಪುಣ್ಯ ಜಾಸ್ತಿ ಆಗಲೇ ಇಲ್ಲ. ಯಾತಕ್ಕೆ, ನೀರು ಎಲ್ಲದಕ್ಕೂ ನೀರು ಜಾಸ್ತಿ, ಬಾವಿ ಜಾಸ್ತಿ ಆಗುತ್ತೆ, ಕೆರೆ ಜಾಸ್ತಿ ಆಗುತ್ತೆ, ನದಿ ಜಾಸ್ತಿ ಆಗುತ್ತೆ. ಸಮುದ್ರಕ್ಕೆ ವಾಯುದೇವರು ಎಷ್ಟು ಪುಣ್ಯ ಬಂದರೆ ಏನಾಗುತ್ತೆ ಅವರಿಗೆ, ಇದು ಮುಳುಗಬೇಕು, ಅದೇನಾಗೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಇದೇನಾಗೋದೇ ಇಲ್ಲ. ಅದಕ್ಕೆ ಅಫೆಕ್ಟ್ ಆಗೋದಿಲ್ಲ. ನದಿಗಳಿಗೆ ಅಫೆಕ್ಟ್ ಆಗುತ್ತೆ, ತೊಟ್ಟಿಗೆ ಅಫೆಕ್ಟ್ ಆಗುತ್ತೆ, ಸೋರೆ ಹೋಗುತ್ತೆ. ಆದ್ದರಿಂದ ಯೋಗ್ಯತೆ ಕಡಿಮೆ ಇದ್ದಾಗ ಅಧಿಕ ಪುಣ್ಯ. ಯೋಗ್ಯತೆ ಎಷ್ಟಿದೆ ಇವರಿಗೆ ಅಂತ ಕೇಳಿದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಶಕ್ತಿ ಮಿನಿಮಮ್ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ತೊಗೊಳ್ಬೇಕಾದ್ರೂ ತೊಗೊಳ್ಳೋ ಶಕ್ತಿ ಇದೆ. ಆದ್ದರಿಂದ ಅವರು ಇದು ಕೂಡ ತಾರತಮ್ಯಕ್ಕೆ ದ್ಯೋತಕ. ವಾಯುದೇವರು ಎಂದೂ ಕೂಡ ಏನು ಮಾಡಿಲ್ಲ, ಎಂದೂ ಕೂಡ ಶಾಪಾದಿಗಳು ಪುಣ್ಯ ಕಳ್ಕೊಳ್ಳೋ ಕೆಲಸ ಮಾಡಿಲ್ಲ. ಯಾಕೆ, ಪುಣ್ಯ ಹೆಚ್ಚಾಗಿದ್ರೆ ಕಳ್ಕೊಬೇಕಾಗಿತ್ತು. ಅವ್ರು ಪುಣ್ಯ ಇನ್ನೂ ತೊಗೊಳ್ಳೋ ಜಾಗ ಇದೆ, ಬೇಕಾಷ್ಟು ಜಾಗ ಇರೋದ್ರಿಂದ ಏನೂ ಆಗಿಲ್ಲ. ಹಾಂ ಹಾಂ ಹೇಳಿದ್ರಲ್ಲ ಆಗಲೇ ಗೌತಮರು ಅಹಲ್ಯ ಶಾಪ ಕೊಟ್ಟಿದ್ದು ತಪ್ಪು. ಸೂರ್ಯಚಂದ್ರದ ಹೇಳಿದ್ದಾರೆ ಈಗಾಗಲೇ. ಸೂರ್ಯ ಏನು ಮಾಡಿದ, ಸುಗ್ರೀವನಾಗಿ ಏನು ಮಾಡಿದ, ಅಣ್ಣ ವಾಲಿ ಪತ್ನಿ ಜೊತೆಗಿದ್ದ, ತಪ್ಪಾಯಿತು. ಚಂದ್ರ ಕೂಡ ಹಾಗೆ ಗುರುಪತ್ನಿ ಬೃಹಸ್ಪತಿ ಪತ್ನಿ ತಾರ ಜೊತೆಗಿದ್ದ, ತಪ್ಪಾಯಿತು. ಅದೆಲ್ಲ ಅಲ್ಲಲ್ಲಿ ಬಂದಿದೆ ಈಗಾಗಲೇ. ಏಧಮಾನ ದ್ವಿಡಿತ್ತೇವ ವಿಷ್ಣೋರ್ನಾಮ ಹಿ ವೈದಿಕಂ ಸ್ವಯೋಗ್ಯತಾಯ ಅಧಿಕಂ ಧರ್ಮಜ್ಞಾನಾದಿಜಂ ಫಲಂ ಭೀಷ್ಮದ್ರೋಣಾಂಬಿಕೆಯಾದಿ. ಇವತ್ತು ಎಷ್ಟೋ ಸರ್ತೆ ಹಾರ್ಟ್ ಅಟ್ಯಾಕ್ ತಗೊಳ್ಳಿ, ತುಂಬ ಜನ ಅವ್ರ ಯೋಗ್ಯತೆ ಬೇರೆದನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅವಾಗಿದೆ ಹತ್ತಾರೆ, ನಡಿಬೇಕಾದ್ರೆ ಆಗೋದು ತುಂಬ ಕಡಿಮೆ, ಹತ್ಬೇಕಾದ್ರೆ ಹೋಗ್ತಾರೆ, ಆಗೋದಿಲ್ಲ, ಟ್ರೈ ಮಾಡ್ತಾರೆ. ಆವಾಗ ವೀಕ್ ಕೇಸೆಲ್ಲ ಹೋಗಿಬಿಡ್ತಾರೆ. ಬಟ್ ಒಂದು ಹಾರ್ಟ್ ಅಟ್ಯಾಕ್ ಒಂದು ಸಿಂಪಲ್ ರೆಮಿಡಿ ಹೇಳ್ತಾರೆ, ಏನು ಗೊತ್ತಾ, ನಿಮಗೆ ಆಯಾಸ ಅನ್ನಿಸಿದ ತಕ್ಷಣ ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿ, ಅವನು ರಿಲೀಫ್ ಸಿಕ್ಬಿಡುತ್ತೆ ಇಮಿಡಿಯೇಟ್. ಇನ್ನು ಸ್ವಲ್ಪ ಬಲಾತ್ಕಾರ ಮಾಡ್ತಾರಲ್ಲ ಅವಾಗ ಹೋಗುತ್ತೆ. ಸ್ವಲ್ಪ ಇನ್ನೊಂದು ಎರಡು ಇರ್ತೇನೆ ಅಂತ ಹೋಗ್ತಾರೆ, ಆಗಿಬಿಡ ಅಲ್ಲಿ ಸ್ಟಾಪ್ ಮಾಡಿಬಿಡೋದು. ಅಲ್ಲಿ ನಮಗೆ ಫಿಸಿಕಲ್ ಇಲ್ಲಿ ಸ್ಪಿರಿಚುವಲ್ ಇದನ್ನು ಹೇಳ್ತಾ ಇದ್ದಾರೆ. ಸ್ಪಿರಿಚುವಲ್ ಅಲ್ಲಿ ಫಿಸಿಕಲ್ ಯೋಗ್ಯತೆ ನೋಡ್ಕೋಬೇಕು. ನಮ್ಮ ಕೈಯಲ್ಲಿ ಆಗೋದಿಲ್ಲ, ಬರೋದಿಲ್ಲ ಅಂತ ಹೇಳೋದು, ಹೋಗೋದು ಅರ್ಧ ಹತ್ತಲ್ಲಿ ಬೀಳೋದು, ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅವ್ರಿಗೆ ಗೊತ್ತಿರುತ್ತೆ, ಯಾರೋ ಕಂಪೇರ್ ಮಾಡ್ಕೊಂಡು ಹೋಗಿ ಹಾಳಾಗ್ತಾರೆ, ಮಾಡಬಾರ್ದು. ಇವತ್ತು ಎಷ್ಟೋ ರೋಗಗಳಿಗೆ ಕಾರಣ ಅದೇನೆ. ಆಹಾರ ಮಿತಿ, ಪ್ರತಿಯೊಂದು ತಮ್ಮ ಕಡಿಮೆನೂ ಮಾಡಬಾರ್ದು, ಹೆಚ್ಚು ಮಾಡಬಾರ್ದು. ಆ ರೀತಿ ಮಾಡಿದರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಭೀಷ್ಮ ದ್ರೋಣಾಂಬಿಕೆ ಯಾ ದೇಹೆ ಪಾರ್ಥೇಶ್ ಭೀಷ್ಮ ಜಗ ಮಾಡಿದ, ಯಾರೋ ಮಾಡ್ತಾರೆ ಅಂತೇಳಿ ಆಸ್ಪತ್ರೆ ಸೇರಿದ. ಅವು ಏಕಾಶ್ವರಿ ಕ್ಯಾನ್ಸಲ್ ಆಯಿತು. ಮುಂದೆ ಏನಾಯ್ತು, ಏನು ಮಾಡ್ಲಿಕ್ಕೆ ಹೋದ ಅವನೀಗ, ತನ್ನ ಯೋಗ್ಯತೆ ಇಲ್ಲ, ಗೊತ್ತಾಯ್ತಾ. ಗಂಟೆಗೊಮ್ಮೆ ತಿನ್ನೋ ಅಭ್ಯಾಸದವನು ಏನು ಭೀಷ್ಮ ಬಚ್ಚಕ್ಕೆ ಏನು ಮಾಡ್ತಾನೆ, ಸಾಧ್ಯ ಇಲ್ಲ. ಅದು ಮೊದಲೇ ತಯಾರಾಗಬೇಕು. ಆ ಮಾಡೋದಾಗಿದ್ದರೆ ಮೊದಲು ಏನು ಮಾಡಬೇಕು, ಅದಕ್ಕೆ ಅಷ್ಟು ಪ್ರಿಪ್ರೇಷನ್ ಆಗ್ಲಿಕ್ಕೆ ಶುರುವಾಗಬೇಕು. ಅಭ್ಯಾಸ ಮಾಡ್ತಾ ಹೋಗ್ಬೇಕಾದ್ರೆ
ಓವರ್ನೈಟ್ ಮಾಡೋಕ್ಕೆ ಬರೋದಿಲ್ಲ. ಅವ್ರಿಗೇನಾಡ್ತಾರೆ, ಮೊದಲೇ ಹೇಳಿದ್ರೆ ಕೇಳಲಿಲ್ಲ ಪ್ರಾಣಿ ಅಂತ ಬೈತಾರೆ. ಇವ್ರು ಮಾಡೋ ಶಕ್ತಿ ಇದೆ, ಮಾಡೋದಿಲ್ಲ. ಅವನು ಪುಣ್ಯ ಕಟ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ಲ. ಅವನು ಯೋಚನೆ ಮಾಡಿ, ಎಷ್ಟೋ ಜನ ಲೋನ್ ಮಾಡ್ತಾರೆ, ತೀರ್ಸೋಕ್ಕಾಗಲ್ಲ, ತೊಗೊಂಡು ಬರೀ ಮಾರಿಬಿಟ್ಟು ಕಳ್ಕೊಂಡು ದುಡ್ಡು ಮೈನಸ್ ಮಾಡ್ಕೊಂಡು ಕೂತ್ಬಿಡ್ತಾರೆ. ಅತಿ ಮಾಡಿ ತಮ್ಮ ಯೋಗ್ಯತೆ ಮೀರಿದ್ದದು. ಏನು ಯಾರು ಅದು ಆ ವಿಷಯ ತರಬಾರ್ದು ಇದಕ್ಕೆ. ಅದಕ್ಕೆ ಅವ್ರಿಗೆ ಅಂಥವ್ರಿಗೆ ಪ್ರೇರಣೆ ಮಾಡ್ತಾರೆ. ಸಿಂಪಲ್ ಅದು. ಇಂಥ ಪ್ರಾಬ್ಲಮ್ ಇರೋರಿಗೆ ಬೇರೆ ಹಾಗೆ ಪ್ರೇರಣೆ, ಉಳಿದವರೆಲ್ಲ ಪ್ರೇರಣೆ ಮಾಡಲ್ಲ. ಯಾರೇ ಮಾಡ್ತಾನೆ? ಇಂಥ ದೇವ್ರಿಗೆ ಸ್ವರೂಪ ಗೊತ್ತಾದ್ದರಿಂದ ಇವ್ರಿಗೆ ಮಾಡಿ ಕಳ್ಕೋಬೇಕು ಅಂತಿದೆ ಅವರಿಗೆ ಮಾಡ್ತಾರೆ ಅಷ್ಟೆ. ಆದ್ದರಿಂದ ಇದು ಮಿಕ್ಸ್ ಮಾಡೋಂಗಿಲ್ಲ ಇಶ್ಯೂನ. ಸೋಯೋಗ್ಯತಾಯ ಅಧಿಕಂ ಧರ್ಮಜ್ಞಾನಾದಿಜಂ ಫಲಂ ಭೀಷ್ಮದ್ರೋಣಾಂಬಿಕೆಯಾ ದೇಹೇ ಪಾರ್ಥೇಶ್ವೇವ ನಿಧಾಪಿತುಂ. ಇದೆಲ್ಲ ಇನ್ನೂ ಸಮಸ್ಯೆ ಇದೆ. ಇವರು ಒಂದು ಕಡೆ ಈಗಿಂದಾಯಿತು, ಇನ್ನೊಂದು ಕಡೆ ಇವರು ಕೂತಿದ್ದಾರೆ, ಭೀಷ್ಮಾದಿಗಳು ಕೂತಿದ್ದಾರೆ. ಅಗ್ರಪೂಜೆ ಮಾಡಿಸಿದವರು ಅವರು, ಬೇಕಾಷ್ಟು ಪುಣ್ಯ ಬಂದಿದೆ. ಅದು ಕೂಡ ಹೋಗ್ಬೇಕೀಗ. ಯಾರ ಹತ್ರ ಹೋಗ್ಬೇಕದು? ಭೀಮ ದ್ರೌಪದಿಗೆಲ್ಲ ಶಿಫ್ಟ್ ಆಗಬೇಕು. ಯಾರಿಗೆ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಹೋಗ್ಬೇಕು. ಅದೇ ರೀತಿಯೇ ದ್ರೋಣರು, ಅಂಬಿಕೆಯ ಯಾರು ಧೃತರಾಷ್ಟ್ರ, ಆತೋದಕ್ಕರು ಪುಣ್ಯ ಇತ್ತು, ಎಲ್ಲ ಶಿಫ್ಟ್ ಆಗಬೇಕು. ಎಷ್ಟು ಉಳ್ಕೋಬೇಕಷ್ಟ. ದ್ರೋಣರು ಯಾತಕ್ಕ ಮಧ್ಯ ಎಂಥ ಪುಣ್ಯ ಮಾಡಿದ್ರು ಗೊತ್ತವ್ರು? 700 ವರ್ಷಗಳ ಕಾಲ ಅಪ್ರತಿಗ್ರಹ ವ್ರತ, ಶಿರೋಜ ಮತ್ತೆ ಪುಣ್ಯ ಯಾವಾಗ ಬೇಕಾರಾಗೋದು, ಇವತ್ತಿದ್ದೇನಲ್ಲ. ಪುಣ್ಯ ಅಂದರೆ ಪುಣ್ಯ ಆ ರೂಪದಲ್ಲಿ ಮಾಡಿದ್ದು, ಮೊದಲಾದ್ರೆ ಆಮೇಲೆ ಆಗಲಿ. ಕ್ರಿಮಿನಲ್ ಕೇಸ್ ಮೊದಲಿದ್ರು ಅಷ್ಟೇ, ಆಮೇಲೆ ಇದ್ರು ಅಷ್ಟೇ. ಅದಕ್ಕೆ ಕೇಸ್ ಇದ್ದವ್ರ ಇದು ಮಾಡ್ತಾರೆ, ಕೊನೆಗೆ ಇನ್ವ್ಯಾಲಿಡ್ ಮಾಡಾಕ್ತಾರೆ ಆಮೇಲೆ. ಹಾಂ, ಅದು ಅದೇ ಸಾಮಾನ್ಯ ವ್ರತನ ಅದು. A+ ಹಾಕ್ಬೇಕಂದ್ರೆ ಎಷ್ಟೇ ಹಾಕಿರೋ ಅಷ್ಟು ಮೇಲೆ ಮಾಡಿದ್ದಾರೆ ಪಾಪ. ಅದು ತಾರಾದೇವಿ ಹಾಗೆ ಇದ್ದಾಳೆ. ಅದು ತಾರಾ ಸೇರ್ಸಕ್ಕೆ ಅದೊಂದು ಕಾರಣ. ಅಲ್ಲಿ ಮಾಡಿದ ತಪ್ಪನ್ನು ತಿದ್ಕೊಂಡು ಬಿಟ್ಲಿ 700 ವರ್ಷಗಳ ಕಾಲ. ಆಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಬಂದು ಇದೆಲ್ಲ ಬದಲಾಗಿಬಿಟ್ರು. ಆಮೇಲೆ ಅಲ್ಲಿವರೆಗೆ ಏನೂ ಇಲ್ಲ. ಇಲ್ಲಾಂದರೆ ಉಪವಾಸ ಅಷ್ಟೇ. ಅಂಥ ವ್ರತ ಅದು ಕಡಿಮೆ ಪುಣ್ಯನ ಅದು. ಭೀಷ್ಮ ದ್ರೋಣಾಂಬಿಕೆಯಾ ದೇಹೇ ಪಾರ್ಥೇಶ್ವೇವ ನಿಧಾಪಿತುಂ. ಅದನ್ನೇ ಹೇಳ್ತಿರೋದಿಲ್ಲೀಗ, ಅದೇ ಮಾತು ಬಂದಿರೋದೀಗ. ಯಾವ ಭೀಮಸೇನ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೋ ಅವಾಗೆಲ್ಲ ಶಿಫ್ಟ್ ಆಗುತ್ತೆ ಪ್ರಪೋರ್ಷನೇಟಾಗಿ. ಫಸ್ಟ್ ಅವರಿಗೆ ಎಲ್ಲ ಪುಣ್ಯ ಫಸ್ಟ್ ಹೋಗೋದು ಯಾರಿಗೆ? ಇವತ್ತು ನಾವು ಮಾಡೋದು ಅಷ್ಟೇ. ನಾವು ಅನ್ಯಾಯ ವಾಯುದೇವರಿಗೆ ಮಾಡೋದಾದ್ದರಿಂದ ಫಸ್ಟು ನಮ್ಮ ಇದು ಬಂದು ಪುಣ್ಯ ಹೋಗಿಬಿಡುತ್ತೆ. ಅವ್ರು ಮಾಡಿಸ್ತಾರೆ, ಫಸ್ಟ್ ಆಫ್ ಆಲ್ ಮಾಡಿಸ್ತಾರೆ, ಅದಕ್ಕೋಸ್ಕರ ಪುಣ್ಯ ಬರುತ್ತೆ. ನಾವು ತಪ್ಪು ಮಾಡಿದಾಗ ಆ ಪುಣ್ಯ ಮತ್ತೆ ಹೋಗುತ್ತೆ, ಪೆನಾಲ್ಟಿ ಟೈಪ್. ಪುನಶ್ಚ ಪಾಪವೃದ್ಧ್ಯರ್ಥಂ ಅಜೋ ದುರ್ಯೋಧನಾದಿಶು. ಒಂದು ಭಾಗ ಇದು. ಇನ್ನೊಂದು ಭಾಗ ಪಾಪವೃದ್ಧಿ ಆಗಬೇಕೀಗ. ಪುಣ್ಯವೃದ್ಧಿ ಒಂದು ಕೇಸು, ಪಾಪವೃದ್ಧಿ ಇನ್ನೊಂದು ಕೇಸು. ಇವ್ರಿಗೆ ಪಾಪ ಬರಲ್ಲ ದುರ್ಯೋಧನ ಧರ್ಮರಾಜಾದಿಗಳಿಗೆ, ಅವ್ರಿಗೆ ಪುಣ್ಯ ಕಳ್ಕೊಂಡ್ಬಿಡ್ತಾರೆ. ಗೊತ್ತಾ? ಇವ್ರಿಗೆ ಏನಾಗ್ತಾರೆ? ಪಾಪವೃದ್ಧಿ ಆಗುತ್ತೆ. ಯಾರ್ಯಾರು? ದುರ್ಯೋಧನ. ಭೀಮ ಇದರಲ್ಲಿ ಸಾತ್ವಿಕರಲ್ಲಿ ನಂಬರ್ 1, ಅದು ಭೀಮನ ಹೆಸರು ಹೇಳಿದರು. ತಾಮಸಲ್ಲಿ ನಂಬರ್ 1 ದುರ್ಯೋಧನ. ಅದಕ್ಕೆ ಅದನ್ನು ಹೇಳಿ ಪ್ರತಿ ಇದರಲ್ಲೂ ಆಚಾರ ಮೇಂಟೈನ್ ಮಾಡೋ ಪರ್ಫೆಕ್ಷನ್ ಇದೆಯಲ್ಲ, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ. ಯಾವುದೋ ಕವಿಗಳು ಟೆಂಪ್ಟ್ ಆಗಿಬಿಡುತ್ತೆ, ಏನೋ ಪದ ಹಾಕಿಬಿಡ್ತಾರೆ. ಎಷ್ಟು ಕೇರ್ಫುಲ್ಲಾಗಿದ್ದರೂ ಮೀರ್ತಾರೆ. ಆಚಾರ ಹಾಗಲ್ಲ. 10-20 ಶ್ಲೋಕ ಬರೆಯೋವತ್ತಿಗೆ ಸುಸ್ತೊಡೆದಿರ್ತಾರೆ. 5,000 ಚಿಲ್ಲರೆ ಶ್ಲೋಕಗಳು ನಿರಂತರ ಫ್ಲೋ ಹೋಗಬೇಕು. ಇದು ಯುನಿಕ್. ಅದು ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ಬರೋದು, ಅದು ಶ್ಲೋಕ ರೂಪದಲ್ಲಿ ಬರೋದು. ಯಾರು ಗಮನಿಸಿ, ಅನುವ್ಯಾಖ್ಯಾನ ಫಸ್ಟ್ ಶ್ಲೋಕರೂಪ ಭಾಷೆ ಬ್ರಹ್ಮಸೂತ್ರಗಳಿಗೆ ಫಸ್ಟ್ ಶ್ಲೋಕರೂಪ ವ್ಯಾಖ್ಯಾನ ಬರೋದು ಆಚಾರ್ಯ ಒಬ್ಬರೇ. ಇಡೀ 21 ಭಾಷ್ಯಕಾರರು ತಪ್ಪು ಸರಿ ಆಮೇಲೆ ಆಗಲಿ ಇದನ್ನೇ ಉಪಯೋಗಿಸೋಕ್ಕೆ ಯಾರಿಗೂ ಆಗಿರಲಿಲ್ಲ. ಶಾಸ್ತ್ರನ ಯಾವಾಗಲೂ ಇದರಲ್ಲಿ ಹೇಳೋದು ಭಾರಿ ಕಷ್ಟ. ಶಾಸ್ತ್ರನ ಯಾವಾಗಲೂ ಯಾವುದು ಬೆಟರ್? ಅದಕ್ಕೆ ಈ ಸೈನ್ಸನ್ನೆಲ್ಲ ನೀವು ಇದು ಮಾಡಿಬಿಟ್ರೆ, ಪೊಯಿಟ್ರಿ ಮಾಡಿಬಿಟ್ರೆ, ಫಿಸಿಕ್ಸನ್ನು ಪೊಯಿಟ್ರಿ ಮಾಡಿಬಿಟ್ರೆ, ಮ್ಯಾಥಮೆಟಿಕ್ಸ್ ಪೊಯಿಟ್ರಿ ಮಾಡಿಬಿಟ್ರೆ ಗೋವಿಂದ ಏನಾಗುತ್ತದ? ಮೊದಲೇ ಅರ್ಥ ಆಗಲ್ಲ, ಇನ್ನೂ ಅರ್ಥ ಆಗಲ್ಲ, ಆ ಥರ ಆಗಬಾರ್ದು. ಅದಕ್ಕೆ ಯಾವುದು ಬೆಟರ್? ಅದಕ್ಕೆ ಅನಾಲಿಟಿಕಲ್ ಬರಬೇಕಾದ್ರೆ ಪ್ರೋಜೆ ಬೆಟರ್, ಗೊತ್ತಾಯ್ತಾ? ಕೆಲವೊಂದು ಮೆಮೊರೈಸ್ ಮಾಡಬೇಕಾದ್ರೆ ಪದ್ಯ ಬೆಟರ್. ಬ್ರಹ್ಮಸೂತ್ರ ಹೈಯೆಸ್ಟ್ ವಿದ್ಯಾ, ಮೋಸ್ಟ್ ಸಟ್ಲ್. ಅದನ್ನು ಶ್ಲೋಕ ರೂಪದಲ್ಲಿ ಬರೀತಾರೆ, ಅದರ ಕಾವ್ಯವಾಗಿ ಹಾಡಿಬಿಡ್ತಾರೆ ಆಚಾರ್ಯ. ಯಾವ ಪಾಸ್ಟ್ರಿ ಇತ್ತು ಆಚಾರ್ಯ. ಋಗ್ಭಾಷ್ಯ ಶ್ಲೋಕ ರೂಪದಲ್ಲಿ ಬರೋದು ಇವತ್ತಿಗೂ ಯಾರೂ ಅದನ್ನು ಅಬ್ಸರ್ವ್ ಮಾಡಿಲ್ಲ. ಬೇರೆ ಎಷ್ಟೋ ಭಾಷ್ಯಕಾರರು ಇದ್ದಾರೆ ಋಗ್ವೇದದ ಮೇಲೆ, ವೇದಗಳು ಬರೆದಿದೆ, ಯಾರೂ ಶ್ಲೋಕ ರೂಪದಲ್ಲಿ ಬರೋದಿಲ್ಲ. ಮಂಗಳಾಚರಣೆ ಮಾಡಿದರೆ ಪುಣ್ಯ ಅವರು. ಹಾಗಾದ್ರೆ ಇಡೀ ಇದರ ಶ್ಲೋಕ ರೂಪದಲ್ಲಿ ಬರೀತಾರೆ ಅಂತೇಳಿ ಎಷ್ಟು ಡಿಫಿಕಲ್ಟ್ ಅದು ವೇದಗಳಿಗೆ ಬರೆಯೋದು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಕಷ್ಟ. ಅದನ್ನು ಬರೀತಾರೆ. ಇದೆಲ್ಲ ನೋಡ್ತಾ ಹೋದರೆ ಎಷ್ಟು ವೆರೈಟಿ ಗ್ರೇಟ್ನೆಸ್ ಇದೆ ಆಚಾರ್ಯರಲ್ಲಿ. ಒಂದೆರಡಲ್ಲ, ಗ್ರಂಥ ಬರೆಯೋದರಲ್ಲಿ, ಆ ಸ್ಟೈಲಲ್ಲಿ, ಆ ವರ್ಡಿಂಗ್ಸ್ ಮಾಡೋದರಲ್ಲಿ, ಅವೇ ಹಾಕೋದರಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಏನಾಗ್ತಾರೆ ಅವರು? ಅನ್ಮ್ಯಾಚ್ಡ್ ಅವರು. ಹಾಗೇ ಇರಬೇಕು, ಆ ಥರ ಇರ್ತಾರೆ. ಆ ಪರ್ಫೆಕ್ಷನ್ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನೆಲ್ಲ ಇಟ್ಕೊಂಡೇ ಅವ್ರು ಹೇಳಿದರು, ನಾ ಶಬ್ದಾಬ್ಧವು ಆಚಾರ್ಯಷ್ಟು ಮಾಡೋಕ್ಕೆ ನಮಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಅದು ಇನ್ನೊಂದು ಅರ್ಥ, ಬರೋದೇ ಇಲ್ಲ ಅಲ್ಲ, ಆಚಾರ್ಯದಿಂದ ಬರೋದಿಲ್ಲ ನಮಗೆ.
ಆಚಾರ್ಯ ನಿಗಮ ಅವರಂತೆ ಋಗ್ಭಾಷೆ ಬರಲಿಕ್ಕೆ ಬರೋದಿಲ್ಲ. ಅವರಂತೆ ಹೇಳಿದಾಗ ಎಲ್ಲದರಲ್ಲೂ ಅವರು ಮೇಲಾಗಿಬಿಡ್ತಾರೆ. ದುರ್ಯೋಧನಾದಿಷು ಯಾವುದು ಹೌದು ಆಚಾರ್ಯ ಕಂಪೇರ್ ಮಾಡಿಕೊಂಡಾಗ ಅವ್ರ ಮುಂದೆ ನಾವೇನೂ ಅಲ್ಲ ಅಂತ. ಅಯ್ಯೋ ಅವ್ರ ಮುಂದೆ ಬಿಕಮ್ ಬಿಗ್ ಜೀರೋ ಅಂತಾರಲ್ಲ ಹಾಗೆ. ಅವ್ರು ಭಾರಿ ನಿಮ್ಮ ಸಾಮಾನ್ಯವಾಗಿ ಭಾರಿ ದೊಡ್ಡವರು ಇರ್ಬೋದು ನಾವು. ಇವತ್ತು ನಮ್ಮ ಹಿಮಾಲಯ ಪರ್ವತ ಎಷ್ಟು ಎತ್ತರ ಕಾಣುತ್ತೆ, ಒಟ್ಟು ಸ್ಪೇಸ್ ಲೆಕ್ಕದಲ್ಲಿ ಎಲ್ಲಿ ಬಂತದ? ನಿಮ್ಮ ಫೇಲಲ್ಲಿ ಹೋದರೆ ಕಾಣೋದೇ ಇಲ್ಲ. ಫಸ್ಟ್ ಫೇಲಲ್ಲಿ ಹೋದರೆ ಎತ್ತರನೇ ಕಾಣೋದಿಲ್ಲ. ಯಾವ ಬೆಟ್ಟರೂ ಹೈಟ್ ನಿಮ್ಗೆ ಕಾಣೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಗ್ರೌಂಡ್ ಲೆವೆಲ್ಲೇ ಕಾಣೋದಿಲ್ಲ ಕೂಡ. ಇಲ್ಲಿ ಪ್ರಕಾರ ತಲೆ ಎತ್ತಿ ನೋಡಿರ್ತೇವೆ, ಅಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ಅದು ಸ್ವರೂಪಯೋಗ್ಯತೆ ಅಂದರೆ ಹಾಗೆ. ವ್ಯಾಸೋ ಅಂಬಿಕಾಸುತಂ ಪ್ರಾಹ ಪಾರ್ಥಾಮೇ ಅಭ್ಯಧಿಕಂ ಪ್ರಿಯಾ ತೇಷಾಂ ಪ್ರವಸನಂಚೈವ ಪ್ರಿಯಂ ನ ಮಮ ಸರ್ವಥಾ ಇತಿ ದುರ್ಯೋಧನಾದೀನಾಂ ಪಾಪವೃದ್ಧ್ಯರ್ಥಮೇ ವಸಃ. ಈಗ ಪಾಂಡವರು ಒಳ್ಳೆಯವರು, ದುರ್ಯೋಧನ ಒಳ್ಳೆಯವರು ಎಲ್ಲ ಲೆಕ್ಕ ಹಾಕಿದರೆ ಯಾರು ಅತಿ ಪ್ರಿಯರೋ ಅವರಿಗೆ ದ್ರೋಹ ಮಾಡಿದಾಗ ಗೊತ್ತಾಯ್ತಾ, ಮಾಡಿದವ್ರಿಗೆ ಭಾರಿ ಕೋಪ ಬರುತ್ತೆ. ಪಾಂಡವರು ಅತ್ಯಂತ ಪ್ರಿಯರು ಯಾರಿಗೆ? ಕೃಷ್ಣನಿಗೆ, ವ್ಯಾಸರೂಪ ಭಗವಂತನಿಗೆ ಅತ್ಯಂತ ಪ್ರಿಯರು. ಧೃತರಾಷ್ಟ್ರದಿಂದ ಬಂದು ಹೇಳಿದರು ಅಂಥೇಳಿ, ನಿಮ್ಮ ಮಗ ಹೋಗ್ತಿದ್ದಾರೆ ನಿಲ್ಲಿಸು ಅಂತ ಹೇಳಿಬಿಟ್ಟು, ನೀವೇ ಹೇಳೋದಿಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಿ ಮಾತು ಬರುತ್ತೆ ಮಹಾಭಾರತದಲ್ಲಿ. ಏನಂತ ಬರುತ್ತೆ? ನಮೇ ಪ್ರಿಯಂ ಮಹಾಬಾಹೋ ಯದ್ಗತಾ ಪಾಂಡವಾವನಂ ನಿಕೃತಾಶ್ಚೈವ ದುರ್ಯೋಧನ ಪುರೋಗಮೈಹಿ. ಮಹಾಭಾರತದ ವಾಕ್ಯ. ಇಲ್ಲಿ ಹೇಳ್ತಾರೆ ಪಾರ್ಥ ಮೇ ಅಭ್ಯಧಿಕಂ ಪ್ರಿಯಾ. ಆಚಾರ್ಯ ಹೇಳ್ಬೇಕಾದ್ರೆ ಹೇಳ್ತಾರೆ ಪ್ರೇಷ್ಠತಮಾಯತೆ. ಗೊತ್ತಾಯ್ತು? ಪ್ರತಿ ಸತ್ಯ ಕೂಡ ಆಚಾರ್ಯರು ಅತ್ಯಂತ ಪ್ರಿಯ ದೇವರು ನನಗೆ ಅತ್ಯಂತ ಪ್ರಿಯ, ದೇವರು ನಾನು ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ. ಅತ್ಯಂತ ಪ್ರಿಯರಿಗೆ ಅನ್ಯಾಯ ಮಾಡಿದಾಗ ಅತ್ಯಂತ ಹೆಚ್ಚು ಕೋಪ ಬರುತ್ತೆ. ಅದಕ್ಕೆ ಮೇ ಅಭ್ಯಧಿಕಂ ಪ್ರಿಯಾ. ಅಧಿಕಂ ಪ್ರಿಯ ಸಾಕು, ಅಧಿಕಂ ಸಾಕು, ಅಭ್ಯಧಿಕಂ ಪ್ರಿಯಾ ತೇಷಾಂ ಪ್ರವಸನಂಚೈವ ಪ್ರಿಯಂ ನಮಮ ಸರ್ವಥ. ಅಂಥವ್ರನ್ನ ಕಾಡಿ ಕಳಿಸ್ಬಿಟ್ಟಿಯಲ್ಲ, ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತ ವೇದವ್ಯಾಸರು ಹೇಳ್ತಾರೆ. ಅಂದಮೇಲೆ ಧೃತರಾಷ್ಟ್ರ ಪುಣ್ಯ ಎಲ್ಲಿಗೆ ಹೋಯ್ತೀಗ? ಹೆಚ್ಚು ಪುಣ್ಯ ಎಲ್ಲ ಈ ಕಡೆ ಬಂತು. ಪ್ರವಾಸನ ಎರಡು ಅರ್ಥ ಒಂದೇ. ಹೊರಗೆ ಹಾಕೋದು ಅಂತ, ಹೊರಗೆ ದೂರ ಮಾಡೋದು. ಇತಿ ದುರ್ಯೋಧನಾದೀನಾಂ ಪಾಪವೃದ್ಧ್ಯರ್ಥಮೇವ ಸಹ ಪ್ರಿಯ ಇತ್ತೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ. ಯಾರಿಗೆ ಪ್ರಿಯರು ಅಂತ ಕರೀತಾರೋ ಅವ್ರಿಗೇನಾಯಿತು? ಪುಣ್ಯ ವೃದ್ಧಿ ಆಗುತ್ತೆ. ಯಾರನ್ನು ಬೈತಾರೋ ಅವ್ರ ಪುಣ್ಯ ಕಡಿಮೆ ಮಾಡ್ಕೊತಾರೆ. ಅರ್ಥ ಆಯ್ತಾ? ಯಾರು ಬೈದಂತೆ ಎಲ್ಲ ಕೂಡ ತಪ್ಪು ಮಾಡಿದ್ದಾನೆ ಬೈತಾರೆ. ಅರ್ಥ ಏನು ಅವ್ರಿಗೆ? ಅವ್ರ ಕ್ವಾಲಿಟಿ ಡೌನ್ ಆಯ್ತಲ್ಲಿ ತಿಳಿತಾ? ಹೊಗಳ್ತಾರೆ, ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ, ಕ್ವಾಲಿಟಿ ಜಾಸ್ತಿ ಆಯಿತು. ಅರ್ಥ ಆಯ್ತಾ? ಅದಕ್ಕೆ ಯಾವಾಗ ದೊಡ್ಡವರು ಹೊಗಳಾಗಿರ್ಬೇಕು ಹೊರತು ನಾವು ಹೇಗಿರಬಾರ್ದು? ಬೈಯಾಗಿ ಬದುಕಬಾರ್ದು. ಅವರಿಂದ ಬಯಸ್ಕೊಳ್ಳೋದು ಏನರ್ಥ? ಕ್ಲಾಸ್ ಟೀಚರ್ ಬೈದ ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ ಕಡಿಮೆ ಆಗುತ್ತೆ ಅಂತ ಅರ್ಥ, ಗ್ಯಾರಂಟಿ. ಗೊತ್ತಾಯ್ತಾ? ಬೈದವರಿಗೆ ಜಾಸ್ತಿ ಕೊಡ್ತಾರೆ ಯಾರು. ಅದಕ್ಕೆ ಏನು ಕ್ಲಾಸ್ ಟೀಚರ್ ಅದು ಭಾಳ ಹುಷಾರು ನೋಡ್ಕೋತಾರೆ ಹುಡುಗರೆಲ್ಲ. ಇಂಟರ್ನಲ್ ಅಸೆಸ್ಮೆಂಟ್ ಇವ್ರ ಕೈಲಿದೆ ಅಂತ ಹೇಳಿಬಿಟ್ಟು. ನಮಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಎಲ್ಲ ದೇವ್ರ ಕೈಲಿರೋದ್ರಿಂದ ಭಾಳ ಹುಷಾರಾಗಿರಬೇಕು ಅಂತ ತಾತ್ಪರ್ಯ. ಇದು ದುರ್ಯೋಧನಾದೀನಾಂ ಪಾಪವೃದ್ಧ್ಯರ್ಥಮೇವ ಸಹ ಪ್ರಿಯ ಇತ್ತೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ. ಪ್ರಿಯ ಅಂತ ಹೇಳಿದ ತಕ್ಷಣ ಅವ್ರ ಉನ್ನತಿ ಜಾಸ್ತಿ ಆಗ್ತಿದೆ. ಗುರುತ್ವಾದ್ ಭೀಮಸೇನಸ್ಯ ಕ್ಷಮಾದ್ಯೂತೆ ಅರ್ಜುನಾದಿನಾಂ. ಗುರುತ್ವಾದ್ ಭೀಮಸೇನಸ್ಯ ಕ್ಷಮಾದ್ಯೂತೆ ಅರ್ಜುನಾದಿನಾಂ. ಎಷ್ಟೆಷ್ಟು ವಿಷಯ ಹೇಳ್ತಾರೆ ಆಚಾರ್ಯರು ಅಂದರೆ ಕಂಪ್ಲೀಟ್ ಅನಾಲಿಸಿಸ್ ಇದು. ಸರಿ, ಈಗ ಅರ್ಜುನಾದಿಗಳ ಪುಣ್ಯನೂ ಸ್ವಲ್ಪ ಹೋಗಬೇಕಾಗಿತ್ತು. ಈಗ ಗೊತ್ತಾಯ್ತಾ? ಅವ್ರದ್ದು ಸ್ವಲ್ಪ ಹೋಗ್ಬೇಕೀಗ. ಎಲ್ಲಿ ಹೋಗ್ಬೇಕೀಗ? ಕೆಲವು ಬಂತು, ಕೆಲವು ಈ ಪಾರ್ಟ್ ಬಂತು, ಕೆಲವು ಪಾರ್ಟ್ ಹೋಯಿತು. ಯಾತಕ್ಕೆ ಅಂತ ಪ್ರಶ್ನೆ ನೋಡಿ. ಇಲ್ಲಿ ಹೇಗಿದೆ? ಗುರುತ್ವಾದ್ ಭೀಮಸೇನಸ್ಯ ಕ್ಷಮಾದ್ಯೂತೆ ಅರ್ಜುನಾದಿನಾಂ ನಾತಿಧರ್ಮ ಸ್ವರೂಪೋತ್ರ ಧರ್ಮೋ ಭೀಮೆ ನಿರೋಪಥಃ. ಇವ್ರಿಗೆ ಪ್ಲಸ್ಸು ಮೈನಸ್ ಆಗ್ತಾ ಇರ್ತದೆ ಕೆಲವರಿಗೆ. ಬರೀ ಪ್ಲಸ್ ಆಗಿದ್ದು ಭೀಮದ್ರ ವಿಪರೀತ, ಬರೀ ಪ್ಲಸ್ಸು, ಎಲ್ಲೂ ಏನಿಲ್ಲ ಮೈನಸ್ ಆಗಲೇ ಇಲ್ಲ. ಈ ಸಿ ಇ ಟಿ ಇಲ್ಲ, ಈಗ ಗೊತ್ತಿಲ್ಲ. ಹಿಂದೆಲ್ಲ ತಪ್ಪು ಆನ್ಸರ್ ಬರೆದ್ರೆ ಮೈನಸ್ ಮಾಡ್ತಿದ್ರು. ಆ ಥರ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಇವ್ರು ಮೈನಸ್ ಚಾನ್ಸೇ ಇಲ್ಲ ಇವರಿಗೆ. ಅರ್ಜುನ ಪುಣ್ಯ ಬಂತು, ಕೆಲವು ಮೈನಸ್ ಆಯ್ತು. ಈಗ ಯಾಕೆ ಮೈನಸ್ ಆಯಿತು? ಅರ್ಜುನ ಇಂಟ್ರೆಸ್ಟ್ ಹೇಳುತ್ತೆ. ಸುಮ್ಮನೆ ಇದ್ದ. ಯಾಕೆ? ಅಣ್ಣನ ಒಪ್ಕೊಂಡ, ಪುಣ್ಯ ಬಂತಲ್ಲ. ಅಲ್ಲಿ ಎರಡಿದೆ ಪಾಯಿಂಟ್ ಇದೆ ಅದರಲ್ಲಿ, ಇಲ್ಲ ಅಂತಲ್ಲ, ಕರೆಕ್ಟು. ಬಟ್ ಫುಲ್ ಇನ್ನು ಹೇಳ್ಬೇಕಾದ್ರೆ ಹೀಗೆ ಹೇಳಬೇಕು. ಅದು ಇಬ್ಬರು ಅಣ್ಣಂದಿರಿದ್ದಾರೆ. ಯಾರು? ಅರ್ಜುನನಿಗೆ ಭೀಮನು ಅಣ್ಣ, ಅಣ್ಣ ಧರ್ಮರಾಜ ಮಾಡಿದ, ತಡ್ಕೊಂಡ ಸರಿ. ಇನ್ನೂ ಭೀಮ ಇದ್ದಲ್ಲ ಅಣ್ಣ, ಆತ ನ್ಯಾಯ ಸಲ್ಲಿಸ್ಬೇಕಲ್ಲ, ಸಲ್ಲಿಸ್ಲಿಲ್ಲ ಅವರು. ಏನು ಮಾಡಬೇಕಾಗಿತ್ತು ಆತ?
ಆನ್ ದಿ ಅದರ್ ಹ್ಯಾಂಡ್ ಇವು ಬೇಡ ಬೇಡ ಆಗಲ್ಲ ಅಂತ ಹೇಳೋಕೆ ಹೋದ. ಅದು ಭೀಮಸೇನೆ ಹೊಡಿಲಕ್ಕೆ ಹೋದ, ಬೇಡ ಬೇಡ ಅಂತ, ನಾಗೇನು ಮಾಡಲ್ಲ ಅಂತ ಭೀಮಸೇನೆ ಹಿಡಿದು ಬೇರೆ. ಆದರೆ ಅರ್ಜುನ ಏನಾದ ಈಗ ತಕ್ಷಣ ಗೆದ್ಬಿಟ್ಟು ಒಂದು ಕೂಡ ತಾನು ಪ್ರತಿಜ್ಞೆ ಮಾಡಲೇ ಇಲ್ಲ. ಭೀಮದ ಪ್ರತಿಜ್ಞೆ ಮಾಡಿದ ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿದ್ನೇ ಹೊರತು ತಾನಾಗಿ ಮಾಡಲೇ ಇಲ್ಲ. ಆದರೆ ಒಂದು ಪಾಯಿಂಟ್ ಇಟ್ಕೊಂಡು ಅಷ್ಟೇ, ಇದು ದೊಡ್ಡಣ್ಣ ಇದನ್ನ ಮಾತು ಕೇಳಬೇಕು. ನಿಮಗೆ ಗೊತ್ತಿರಬೇಕು, ಹೆಡ್ ಇರ್ತಾರೆ ಡಿಪಾರ್ಟ್ಮೆಂಟ್ಗೆ, ಇಡೀ ಇನ್ಸ್ಟಿಟ್ಯೂಷನ್ ಹೆಡ್ ಇರ್ತಾನೆ. ಇವರಿಗೆ ಇಬ್ಬರು ಬಾಸ್ಗಳೇ, ಇವನು ಬಾಸು ಅವನು ಬಾಸೇನೆ. ಅರ್ಥ ಆಯ್ತು ಈಗ? ಇಬ್ಬರಿಗೂ ಏನಾಗಿರ್ಬೇಕು, ಅವನು ಒಬಿಡಿಯೆಂಟಾಗೇ ಇರಬೇಕು. ಅವು ಇರ್ಬೇಕು, ಇವ್ರನ್ನ ಮಾಡೋಂಗಿಲ್ಲ. ಅರ್ಥ ಆಯ್ತು? ಇಬ್ಬರು ಅಣ್ಣಂದಿರಿದ್ದರೆ ಇಬ್ಬರಿಗೂ ಲಾಯಲ್ ಆಗಿರ್ಬೇಕು. ಅರ್ಥ ಆಯ್ತಾ? ಇವು ಹೋಗಿ ದೊಡ್ಡವ್ರಿಗೆ ಮಾತ್ರ ಅಂತ ಹೇಳಿದಾಗ ಭೀಮಸೇನ ಸಪೋರ್ಟ್ ಮಾಡಬೇಕಾಗಿತ್ತ. ಯಾತಕ್ಕೆ? ಸರಿಯ ದಾರಿಯಲ್ಲಿರೋದು. ಇಬ್ಬರು ಅಣ್ಣಂದರೆ ಇಬ್ಬರು ಗೌರವ ಕೊಡಬೇಕು. ಇಬ್ಬರು ಗೌರವ ಪ್ರಸಂಗ ಬಂದಲ್ಲಿ ತಪ್ಪು ಮಾಡಿದವ್ರಿಗೆ ಕಡಿಮೆ ಮಾಡಿ, ಸರಿ ಮಾಡಿದ್ರೆ ಜಾಸ್ತಿ ಮಾಡಬೇಕಿತ್ತು, ಮಾಡಲಿಲ್ಲ, ತಪ್ಪಾಯಿತು. ಈತರಿಗೆ ಹೆಣ್ಮೆ ನಕರಸವರು ಹೇಳಬೇಕಾಗಿಲ್ಲ ಅಂತ ಅರ್ಥ. ಅರ್ಜುನ ಈಗ ನೆಕ್ಸ್ಟ್ ಹೊರಬೇಕಾಗಿದ್ದ ಭಾರ ಯಾರೋ ಅರ್ಜುನನೇ. ಆತ ತಪ್ಪು ಮಾಡ್ದ. ಅದರಿಂದ ಏನಾಯ್ತು, ಈಗ ಭೀಮಸೇನೆ ಬರೋಷ್ಟು ಪುಣ್ಯ ಬರಲಿಲ್ಲ, ಸ್ವಲ್ಪ ಪುಣ್ಯ ಲೋಪನೂ ಆಯಿತು. ಇದು ಭಾರಿ ಇಂಪಾರ್ಟೆಂಟ್. ನಮ್ಮ ಕೈಲಿ ವಿದುರಾಗಿ ಏನಾಯ್ತು ಈಗ ಸಮಸ್ಯೆ? ಯೋಚನೆ ಇಲ್ಲ, ತನ್ನ ಕೈಲಾಗದ್ರೆ ಮಾಡಿ ಹಾಕ್ಬಿಟ್ಟ. ಇದು ಭಾರಿ ಮುಖ್ಯ. ಇದು ಅದ್ರ ಎಲ್ಲರೂ ಒಂದೇ ರೀತಿ ಮಾಡಿ ಅಂತ ಶಾಸ್ತ್ರ ಹೇಳೋದಿಲ್ಲ. ನೀವು ಕೈಲಾಗೋದನ್ನು ಮಾಡಿ ಅಷ್ಟೇ, ಯಾವುದೋ ಮಾಡ್ಲಿಕ್ಕೆ ಹೋಗಬಾರ್ದು. ಇವ್ರಿಗೆ ಒಂದು ಪೈಸೆ ಎಲ್ಲ ಕೊಡೋಕ್ಕೆ ಏನೇನು ಮಾಡೋಕ್ಕೂ ಬರೋದಿಲ್ಲ. ಊಟ ಮಾಡ್ಕೊಂಡು ಬಂದ, ಸರಿಯೇ, ಸ್ವಲ್ಪ ಎಲೆ ಹಾಕಿದ, ಒಂದು ಸ್ವಲ್ಪ ನೀರು ಬಡಿಸ್ತೀಯಾರು, ಒಂದಿಷ್ಟು ಮಾಡ್ದ, ಏನಾಯ್ತು ಅಲ್ಲಿಗೆ? ಪುಣ್ಯ ಬಂತ. ಇಲ್ಲ ಏನು ಕೊಡ್ಲಿಕ್ಕಿಲ್ಲ ಅಂದರೆ ಊಟ ಮಾಡೋಕ್ಕೆ ಮಾತ್ರ ಬಂದರೆ ತಪ್ಪಾಗತ್ತೆ. ಹಿಂದೆ ಕಾನ್ಸೆಪ್ಟ್ ಇತ್ತು, ಬರೀ ಊಟ ಕೊಟ್ಟು ಭಾರಿ ಸಿಟ್ಟು ಬರೋದು ಅವರಿಗೆ. ನಮ್ಮ ಮನೆ ಕೈಲಾದ್ರು ತಿಳ್ಕೊಬಿಟ್ಟಿದ್ದಾರೆ, ಒಂದು ಕೆಲಸ ಕೊಡಿ, ಮಾಡಿ ಊಟ ಮಾಡ್ತೀವಿ. ಈ ಕೆಲಸಕ್ಕೆ ಕೊಟ್ಟರೆ ಓಡೋಗ್ಬಿಡ್ದು, ಇರೋದೇ ಇಲ್ಲ. ಅಂದರೆ ಪುಣ್ಯದ ಕಾನ್ಸೆಪ್ಟೇ ಹೋಗ್ತಾ ಇದೆ ಬರ್ತಾ ಮನಿ ಕಾನ್ಸೆಪ್ಟ್ ಅಷ್ಟೇ. ಪಾಪ ಬರೋ ಚಾನ್ಸ್ ಹಾಕಿಲ್ಲ. ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಅಡ್ವೈಸ್ ಮಾಡ್ತಾನೆ ಕೃಷ್ಣನಿಗೆ. ಇಲ್ಲಿ ಬಂದಿಲ್ಲ ಹೊರತು ಅಲ್ಲಿ ಬರುತ್ತೆ ಬೇರೆ ಕಡೆಗೆ. ಹಿಂದೆ ಆಚಾರ್ಯ 18 ಅಂತ ಹೇಳಿಬಿಟ್ಟಿದೆ, ಯಾರು ಎಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದರ ಭಾರಿ ಸರಿ ಮಾಡಿದ, ಒಂದು ತಪ್ಪು ಮಾಡಿಬಿಟ್ಟ ಕೃಷ್ಣ. ಹೀಗೆಲ್ಲ ಬರಬಾರ್ದಾಗಿತ್ತು, ಸುಮ್ಮನೆ ಯಾಕೆ ಬಂದು, ಶುದ್ಧ ಅಯೋಗ್ಯರು ಇವ್ರ ಹತ್ರ ಹೋಗೋದ ನೀನು ಅಂದರೆ ಕೃಷ್ಣನಿಗೆ ಅಡ್ವೈಸ್ ಮಾಡಲಿಲ್ಲ. ಈಗ ಕೃಷ್ಣ ಮಾಡಿ ತಪ್ಪು ಅಂತ ಆಗಲಿಲ್ಲ, ತಪ್ಪಾಯ್ತಾಗ ಸಾತ್ರಿ ತಪ್ಪು. ಎಲ್ಲಿ ಪುಣ್ಯ ಎಲ್ಲಿ ಸೋರುತ್ತೋ ಗೊತ್ತಾಗಲ್ಲ ನಮಗೆ. ಸರಿಯಾಗಿ ಬರ್ತೀವಿ, ಎಲ್ಲೋ ಒಂದು ಕಡೆ ಪಾಸುಮೈನಸ್ ಹೆಚ್ಚು ಕಡಿಮೆ ಆಗಿಬಿಟ್ಟಿರುತ್ತೆ. ಅಷ್ಟಕ್ಕೆ ಆಮೇಲೆ ಅಯ್ಯೋ ಹೀಗಾಯಿತು ಅಂತ ಅನ್ಕೋತಾರೆ. ಅಫೆಕ್ಷನ್ನು ಕೂಡ ಏನಾಯ್ತದ, ಆಗಿರೋ ವೀರಿಗೆ ಅಫೆಕ್ಷನ್ ಇದ್ದಿಲ್ಲ ಪಾಂಡವರಿಗೆ ಕೃಷ್ಣನ ಮೇಲೆ. ಅಫೆಕ್ಷನ್ ಏನಾಗಬಾರ್ದು, ದಶರಥ ಕಳಿಸೋದಿಲ್ಲ ರಾಮದೇವ್ರನ್ನು ಅಂತ ಹೇಳಿದ. ಅಫೆಕ್ಷನ್ ಅಲ್ಲ ಅದು, ರಾಮದೇವ್ರ ಬಗ್ಗೆ ತಪ್ಪು ತಿಳುವಳಿಕೆ. ಬಂದೇನು ಹೇಳಿದ, ರಾಮ ಹುಡುಗ ಆಗಲ್ಲ, ನಾನೇ ಬರ್ತೀನಿ ಬೇಕಾದ್ರೆ ಅಂದ. ಅದು ರಾಮನಿಗಿಂತ ಗ್ರೇಟ್ ಅಂತ ಹೇಳ್ಕೊಂಡಾಗಲಿಲ್ಲ. ಈಗ ಅಫೆಕ್ಷನ್ ಕೊಡಪ್ಪ. ನಾಳೆ ಬಡಗಿದ್ದನಕು ಹುಡುಗ, ಪರೀಕ್ಷೆಗೆ ಎಳಿಸ್ಬೇಕು, ಪಾಪ ಅಫೆಕ್ಷನ್ ಮಲಿಸ್ಬಿಟ್ಟ. ಹಾಗೇನೆ ನಾಳೆ ಫಸ್ಟ್ ಯಾರು ಬೈತಾರೆ? ಅವನೇ ಬೈತಾನೆ ಫಸ್ಟ್ ಹುಡುಗ. ಏನು ಕೆಲಸ ಮಾಡೋದ ನೀವು ಅಂತೇಳಿ, ಪೂಸು ಬಲಗಡೆ ಬಿಟ್ಟಿದ್ದೆ ಅಂತ ಕೇಳಿದರೆ ಅದು ಅಫೆಕ್ಷನ್ ಅಲ್ಲ. ಅದು ಆ್ಯಕ್ಚುಲಿ ಅದೇನದು ವ್ಯಾಮೋಹ. ಅಫೆಕ್ಷನ್ ಅಂತ ಕರಿಬಾರದು, ವ್ಯಾಮೋಹ ಅಂತ ಕರಿಬೇಕು. ನಾವು ಮಾಡ್ತಿರೋದು ಬರೀ ವ್ಯಾಮೋಹನೇ. ಮಕ್ಕಳು ವ್ಯಾಮೋಹ ತೋರಿಸ್ತಾರೆ, ಅವ್ರಿಗೆ ಗುಡ್ ಬೈ ಹೇಳ್ಬಿಡ್ತಾರೆ ಕೊನೆಗೆ. ಮೊದಲು ಸರಿಯಾಗಿದ್ದಿದ್ದರೆ ಆಮೇಲೆ ಎಂದೂ ಹಾಗಾಗ್ತಿರಲಿಲ್ಲ. ಆ ಕಾಲ ವೆರಿ ಇಂಪಾರ್ಟೆಂಟ್. ವ್ಯಾಸೋ ಅಂಬಿಕಾ ಸುತಂ. ಇವತ್ತು ನೋಡಿ ಉದಾಹರಣೆಗೆ ಪ್ರವಚನಗಳೇ ಆಗಲಿ, ಮೊದಲು ಎಷ್ಟು ಜನ ಎಲ್ಲರಿಗೂ ಗೊತ್ತಿದೆ, ದೊಡ್ಡವ್ರು ಚಿಕ್ಕವ್ರು ಎಲ್ಲರೂ ಬರ್ತಿದ್ರು. ಆಮೇಲೆ ಏನಾಯಿತು, ಬರೀ ದೊಡ್ಡವ್ರು ಮಾತು ಉಳ್ಕೊಟ್ರು. ಬಹುಶಃ ಯಾರು ಬರೋದು ಆ ಸ್ಥಿತಿ ಬರ್ತದೆ. ಯಾತಕ್ಕೆ ಅಂದರೆ ಇವ್ರು ಮನೆ ತಾವು ತಯಾರು ಮಾಡಲಿಲ್ಲ ಮಕ್ಕಳನ್ನ. ಹೋಗೋದು ಕರ್ಕೊಂಡು ಮಾಡಿದರೆ ಅದು ಗ್ಯಾಪ್ ಫಿಲಪ್ ಆಗಿಬಿಡ್ತಿತ್ತು. ಹಾಗೆ ಗ್ಯಾಪ್ ತಾವು ಮಾತ್ರ ಹೋಗೋ ಅಭ್ಯಾಸ ಮಾಡಿ ಅವ್ರು ಬಿಟ್ಬಿಟ್ಟಿದ್ರೆ ಡೀಲಿಂಗ್ ಆಗಿಬಿಟ್ರು. ಬಿಡೋ ಹೊತ್ತು ಬರೋದು, ಕರ್ಕೊಂಡೋಗಕ್ಕೆ ಬರೋದು ಅಷ್ಟೇ. ಹಾಗೂ ಬಂದು ಸ್ವಲ್ಪ ಮೊದಲು ಬಂದು ಕೂಡು ಅಂತ ಹೇಳಿದರೆ ಪ್ರಸಂಗ ಬೇರೆ ಆಗಿರೋದು. ಅದು ಕಳ್ಕೊಂಡ್ಬಿಟ್ರು ಅವ್ರಿಗೆ. ಮತ್ತೆ ವಾಪಸ್ ತರೋದು ಸುಲಭ ಅಲ್ಲ, ಭಾರಿ ಕಷ್ಟ. ಅದೇ ಹೇಳ್ತಿರೋದು, ಅದು ಎರಡೂ ತಪ್ಪೋಯ್ತು ಪೂರ್ತಿಯಾಗಿ. ಇವರು ಸ್ವಲ್ಪ ಹೇಳಬೇಕು, ಮಕ್ಕಳನ್ನ ಜೊತೆ ಕರ್ಕೊಂಡೋಗೋ ಅಭ್ಯಾಸ ಮಾಡಿಬಿಟ್ಟಿದ್ರೆ ಹಾಗಾಗ್ತಿರಲಿಲ್ಲ. ಅವ್ರನ್ನ ಕಂಟಿನ್ಯೂ ಮಾಡಿಬಿಡೋರು ಹಾಗೆ. ನೋಡಿ ವೇದವತಿ ಇದ್ರಂಗೆ ನೋಡಿ ಕಲಿಬೇಕು ಅದೆಲ್ಲ. ಅದೇ ಮೆಸೇಜ್ಗಳವೆಲ್ಲ. ವ್ಯಾಸೋ ಅಂಬಿಕಾ ಸುತಂ ಪ್ರಾಹ ಗುರುತ್ವಾದ್ ಭೀಮಸೇನಸ್ಯ ಕ್ಷಮಾ ದ್ಯೂತೆ ಅರ್ಜುನಾದೀನಾಂ ನಾತಿ ಧರ್ಮಸ್ವರೂಪೋತ್ರ. ಅತಿ ಶ್ರೇಷ್ಠ ಧರ್ಮವಾಗಲೇ ಇಲ್ಲ. ಧರ್ಮೋ ಭೀಮೇ ನಿರೂಪಧಃ. ಇದು ಕನ್ಕ್ಲೂಷನ್. ಏನದು? ಭೀಮಸೇನರ ಧರ್ಮಾಚರಣೆ ಇತ್ತರ ಪರ್ಫೆಕ್ಟ್. ಯಾವ ಆ್ಯಂಗಲಲ್ಲಿ ನೋಡಿದರೆ ಹೇಗಿತ್ತದು, ಯಾವ ಆ್ಯಂಗಲ್ ನೋಡಿದ್ರೆ ಒಂದು ಆ್ಯಂಗಲ್ ಸರಿ ಕಾಣೋ ತಪ್ಪು ಇರ್ತಿಲ್ಲ, ಯಾವ ಆ್ಯಂಗಲ್ ನೋಡಿದ್ರೆ ಪರ್ಫೆಕ್ಟ್. ಇದನ್ನು ವಿಮರ್ಶೆ ಅದೇ ರೀತಿ ಮಾಡಿದ್ದರಿಂದ ಎಷ್ಟು ವಿಷಯ ಗೊತ್ತಾಯ್ತು ನಮಗೆ. ಆಗ ಮಹಾಭಾರತ ದೊಡ್ಡ ಧರ್ಮಶಾಸ್ತ್ರ ಅಂತ ಕನ್ಫರ್ಮ್ ಆಗುತ್ತೆ. ಉಪಾಧ ಅಂದ್ರೇನು? ನೆಪ.
ಉಪಾಧಿ ಇಲ್ಲದೆ ಉಪಾಧಿ ಅಂದರೆ ನಿಮಿತ್ತ ನಿರ್ನಿಮಿತ್ತವಾಗಿ ಬಂತು. ನಿಷ್ಕಾಮ ಅಂದರೆ ಬೇರೆ ಯಾವ ಸಬೂಬು ಇಲ್ಲ. ಈ ಕೇಳಕ್ಕೆ ಬರೋದೇ ಇಲ್ಲ, ತೆಗೆಯಕ್ಕೆ ಒಂದು ಚೂರು ಕಾರಣ ಇಲ್ಲ. ಇವರಿಗೆಲ್ಲ ಒಂದು ಚೂರು ಕಾರಣ ಇದೆ ಧರ್ಮ ತಪ್ಪಿಸ್ಲಿಕ್ಕೆ. ಇವ್ರು ಯಾವ್ದು ತಪ್ಪಿಸ್ಬೇಕೀಗ? ಚಾನ್ಸೇ ಇಲ್ಲ. ಇದು ಭೀಮಸೇನ ವೈಶಿಷ್ಟ್ಯ. ಕೊನೆಗೆ ಕೊಟ್ಟು ಮಾರ್ಕ್ಸ್ ಏನಾಗಬೇಕು ಗೊತ್ತಾ? ಅಷ್ಟು ಕೊಟ್ಟು ನಾನು ಕಡಿಮೆ ಕೊಟ್ಟೆ ಅನ್ನೋ ಭಾವನೆ ಬರಬೇಕು. ಅಷ್ಟು ಚೆನ್ನಾಗಿ ಬರೆದಾನೆ ಹುಡುಗ. ಇಷ್ಟು ಹೇಳಿದ್ರು ಕೂಡ ಏನು ಸಾಲದು? ಒಳ್ಳೆ ಹೊಗಳಿದ್ದು ಸಾಲದು, ಇನ್ನೂ ಹೇಳಬೇಕಾಗಿತ್ತಲ್ಲ. ಅಷ್ಟು ಆ ಕ್ವಾಲಿಟಿ ಭೀಮಸೇನ ದೇವರು. ಅದು ಪ್ರತಿ ಕೆಲಸದಲ್ಲೂ ಒಂದೆರಡು ಕೆಲಸಕ್ಕಲ್ಲ, ಪ್ರತಿ ಕೆಲಸನೂ ಆ ಪರ್ಫೆಕ್ಷನ್ ಇತ್ತು. ಸಾಹಿ ಭೀಮ ಮನೋವೇದ. ಕಥೆ ನೋಡೋದು ಬೇರೆ, ಅನಾಲಿಸಿಸ್ ಬೇರೆ. ಇದನ್ನೆಲ್ಲ ಅನಲೈಸ್ ಮಾಡಿ ತೋರಿಸಿದಾಗ ನಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ದ್ರೌಪದ್ಯಾಪಿ ಅತಿ ಕ್ಲೇಶಾತ್ ಕ್ಷಮಾಧರ್ಮೋ ಮಹಾನಭೂತ್. ದ್ರೌಪದಿ ದೇವಿಗೆ ಲೋಕದೃಷ್ಟಿಯಲ್ಲಿ ಭಾರಿ ಕ್ಲೇಶ ಆಯಿತು, ಕ್ಷಮಿಸಿದರು. ಅದ್ರ ಪುಣ್ಯ ಭಾರಿ ಜಾಸ್ತಿ ಬಂತು. ಅಕಸ್ಮಾತ್ ಶಾಪ ಕೊಟ್ಟಿದ್ರೆ ಏನಾಗ್ತಿತ್ತು? ಈಗ ಸ್ವಲ್ಪ ಹೋಗಿಬಿಡ್ತಿತ್ತಾಗಲೇ, ಸ್ವಲ್ಪ ಖರ್ಚಾಗ್ತಿತ್ತಲ್ಲ, ಏನೂ ಆಗಲಿ, 100% ಬಿಡಿತ್ತು ಹಾಗೇನೆ. ಕ್ಷಮಾಧರ್ಮೋ ಮಹಾನಭೂತ್. ಬರೀ ಅಲ್ಲ, ಮಹಾನಭೂತ್, ಮಹತ್ತರವಾದ ಧರ್ಮ ಬಂತು. ಸಾಹಿ ಭೀಮ ಮನೋವೇದ ನ ಕಾರ್ಯ ಶಾಪ ಇತ್ಯಲಂ. ಇನ್ನು ಎರಡು ಡಬಲ್ ಪುಣ್ಯ ಬಂತು ದ್ರೌಪದಿಗೆ. ಸಹಿಸಿದ್ದೊಂದು, ಗಂಡನೇ ತಕ್ಕಂತೆ ನಡ್ಕೋಬೇಕು. ಭೀಮಸೇನ ದೇವ್ರ ಮನಸ್ಸಲ್ಲಿ ಏನಿತ್ತಾಗ? ಶಾಪ ಕೊಡಬಾರ್ದು ಅಂತಿತ್ತು. ಇವರು ಶಾಪ ಕೊಡಲಿಲ್ಲ, ಪುಣ್ಯ ಜಾಸ್ತಿ ಆಯಿತು. ಮತ್ತೆ ಯಾಕೆ? ಪತಿಯ ಮನಸ್ಸಿಗೆ ತಕ್ಕಂತೆ ನಡೆದಿದ್ದರಿಂದ ಇನ್ನೂ ಆಯಿತು. ಪತಿ ಸೇವಾ ಪುಣ್ಯ ಎಕ್ಸ್ಟ್ರಾ. ಮತ್ತೆ ಸರಿಯಾದ ಕೆಲಸನೇ. ದೊಡ್ಡರು ಪ್ರೀತಿಗೋಸ್ಕರ ಮಾಡಿದ, ಸರಿಯಾದ ಕೆಲಸಕ್ಕೋಸ್ಕರ ಪುಣ್ಯ. ದೊಡ್ಡರು ಪ್ರೀತಿಗೋಸ್ಕರ ಮತ್ತೆ ಪುಣ್ಯ, ಡಬಲ್ ಪುಣ್ಯ ಬಂದಾಗ. ಗೊತ್ತಾಯ್ತಾ? ಕೆಲಸ ಮಾಡಿದ, ಯಾರ ಕೆಲಸ? ಅವ್ರ ಕೆಲಸ ಭಾರಿ ದೊಡ್ಡದಾಯಿತು, ಪುಣ್ಯ ಜಾಸ್ತಿ ಆಯಿತು. ಅಡುಗಲಿದ್ದು ಕತೆ ಹೇಳ್ತಾರೆ. ಯಾರೋ ಬೇಸಿಗೆಯಲ್ಲಿ ಬಂದರು, ಬಜ್ಜಿ ಕೊಡಿದ್ರು, ದುಡ್ಡು ಕೊಟ್ಟು ಹೋಗ್ತಾಯಿದ್ರು ಅಷ್ಟೇ, ಏನೂ ಮಾಡಲಿಲ್ಲ. ಯಾವ ರಾಜ ಬಂದ ಒಬ್ಬ, ಭಾಳ ಇದ್ರದ್ದಾಗಿ ಚೆನ್ನಾಗಿ ನೀವು ಬಜ್ಜಿ ಗಿಡಿ ಕೊಟ್ಬಿಟ್ಲು. ಏನು ಮಾಡಿದ ಅವನು? ಜಾಗೀರು ಹಾಕಿಕೊಟ್ಟ ಕೊನೆಗೆ. ಇವರೆಲ್ಲ ದುಡ್ಡು ಕೊಟ್ಟು ಹೋಗೋರಷ್ಟು, ಅದರಲ್ಲೂ ಚೌಕಾಶಿ ಮಾಡೋರು ಕೆಲವರು. ಅವ್ರು ರಾಜ ಏನು ಮಾಡಿದೆ? ಜಾಸ್ತಿ ಕೊಟ್ಟ. ಯಾತಕ್ಕೆ? ಅದೇ ಕೆಲಸನೇ ಯಾರಿಗೆ ಮಾಡಿದ ಆತೀಗ? ಅವಳು ರಾಜನೇ ಮಾಡಿದ್ದಕ್ಕೆ. ಅದಕ್ಕೆ ನಾವು ದೇವರಿಗೆ ಸೇವೆ ಮಾಡಿ ಎಷ್ಟು ಪುಣ್ಯ ಜಾಸ್ತಿ ಬರುತ್ತಾಗ. ಯಾರಿಗೋ ಸೇವೆ ಮಾಡಬಾರ್ದು. ಸಾಕೋ ಸಾಕು ಮನುಜ ಸೇವೆಯೋ ರಂಗಯ್ಯ ಅಂತ ಹೇಳ್ತಾರೆ ದಾಸರು. ಮನುಷ್ಯರಿಗೆ ಎಷ್ಟೇ ಸೇವೆ ಮಾಡಿದರೂ ಅವ್ರು ಮುಕ್ತಿ ಕೊಡೋ ಶಕ್ತಿ ಅವರಿಗಿಲ್ಲ. ಯಾತಕ್ಕೆ? ಅವರಿಗೆ ಮುಕ್ತಿ ಆಗಿಲ್ಲ ಹೊರಟಾದ್ರಿಂದ. ನಹಿ ಸ್ವಯಂ ಬದ್ಧ ಕಥಂ ಅನ್ಯಾನ್ ಮೋಚಯತಿ. ತಾನೇ ಕಟ್ಟಾಕ್ಸಿಕೊಂಡಿದ್ದಾನೆ, ಅವನು ಯಾರನ್ನು ಬಿಡಿಸ್ತಾನೆ? ಯಾರನ್ನು ಮೆಚ್ಚಬೇಕು ನಾವೀಗ? ದೇವ್ರ ಮೆಚ್ಚ. ಅದಕ್ಕೆ ಪ್ರತಿ ಕೆಲಸಕ್ಕೆ ಏನು ಹೇಳ್ತೇವೆ ನಾವೀಗ? ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ. ಯಾರು ಮೆಚ್ಚಿದರೆ ನಮ್ಮ ಸಂಸಾರ ಬಂಧನ ಹೋಗುತ್ತೋ ಅವ್ರು ಮೆಚ್ಚಿಸ್ಬೇಕು. ಇರ್ಲೆವೆಂಟ್ ಪೀಪಲ್ ಆಗಬಾರ್ದು, ಅನ್ಕನ್ಸರ್ನ್ಡ್ ಪೀಪಲ್ ಆಗಬಾರ್ದು. ಆ ದೃಷ್ಟಿಯಲ್ಲಿ ದೇವ್ರ ಮಹಿಮೆ ಗೊತ್ತಾಗುತ್ತೆ. ಅಲ್ಲಿಗಿರಲಿ, ನಾಳೆ ದಿವಸ ಸಾಹಿ ಭೀಮ ಮನೋವೇದ ನ ಕಾರ್ಯ ಶಾಪ ಇತ್ಯಲ್ಲ. ಇವತ್ತು ಯಾರೋ ತಪ್ಪು ಮಾಡಿದ್ರು ಮನೆಯಲ್ಲಿ, ತಪ್ಪು ಅಂತ ಹೇಳಿಬಿಟ್ಟ. ಇವನಿಗೆ ಪಾಪರ್ ಶೇರ್ ಇಲ್ಲ ಈಗ. ಯಾತಕ್ಕೆ? ಹೇಳಿ, ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್. ಮುಗಿದೋಯ್ತಾನೆ. ಸೇರಿಕೊಂಡ, ಅವ ಶುರುವಾಯಿತು. ಎಷ್ಟೋ ಜನದ್ದಾಗಿರೋದು ಹಾಗೇನೆ. ಹಿಂದೆಲ್ಲ ಅನ್ಯಾಯ ಎಲ್ಲ ಮನೆಯಲ್ಲಿ ಎಲ್ಲ ಕಡೆ ನಡೀತಾನೆ ಇರುತ್ತೆ. ಅದು ಸಂಸಾರ ಅಂದರೆ ಇದ್ದಿದ್ದೆ. ಹಿಂದಿನ ಕಾಲಕ್ಕೆ ಏನಾಗ್ತಿತ್ತು ಅಂದರೆ ಅವರು ಪೂರ್ತಿ ಮನೆಯಿಂದ ಹೊರಗೆ ಹಾಕ್ತಿದ್ರು. ಗೊತ್ತಾಯ್ತಿಲ್ಲ. ಈಗ ಬೈದು ಕೂಡ ಬೈಯಲ್ಲ, ಆ ಸ್ಥಿತಿ ಬಂದುಬಿಟ್ಟಿದೆ. ತಪ್ಪು ಅಂತ ಕೂಡ ಹೇಳೋದಿಲ್ಲ. ಅದರಿಂದ ಏನಾಯ್ತು ಅವರಿಗೆ? ಇನ್ನೊಂದು ಪಕ್ಕದವನು ಮಾಡ್ದ, ಮತ್ತೊಬ್ಬನು ಮಾಡಿದ್ರೆ ಶುರುವಾಯಿತು. ಆ ರೀತಿ ಮಾಡಿದ್ದರಿಂದ ಒಂದು ಧರ್ಮದಲ್ಲಿ ಜಾಗೃತಿ ಉಳ್ಕೊಂಡಿತ್ತು. ಅದು ಬರ್ತಾ ಹೋರಾಯ್ತು. ಈಗ ಪ್ಲೀಸ್ ಅಟೆಂಡ್ ಮೈ ಥರ್ಡ್ ಮ್ಯಾರೇಜ್ ಅಂತ ಧೈರ್ಯವಾಗಿ ಹೇಳ್ತಾರೆ. ಯಾಕೆ? ಹೇಳೋ ವ್ಯವಸ್ಥೆ ತಪ್ಪು ಹೋಗಿದ್ದರಿಂದ ಆ ಭಾವನೆ ಬಂತು. ಹಿಂದೆ ಅದಿರಲಿಲ್ಲ. ಇದೆಲ್ಲ ಲೋಕದಲ್ಲಿ ಎಷ್ಟು ಕಡಿತಾ ಇದೆ ಅಂದರೆ ಬಿಟ್ಟು ಅತಿ ಅವಾಂತರ ಕಾರಣ ಆಯಿತು. ಸಾಹಿ ಭೀಮ ಮನೋವೇದ ನ ಕಾರ್ಯ ಶಾಪ ಇತ್ಯಲಂ ತಸ್ಮಾತ್ ಯಥಾಯೋಗ್ಯತೆಯ ಹರಿಣ ಧರ್ಮವರ್ಧನಂ ಕೃತಂ ತತ್ರ ಅಸನ್ನಿಧಾನಂ ಕಾರಣಂ ಕೇಶವೋ ಅಬ್ರವೀತ್. ಇಷ್ಟೆಲ್ಲ ಇಟ್ಕೊಂಡೆ ಕೃಷ್ಣ ತಾನಿರಲಿಲ್ಲ ಅಂತ ಹೇಳಿದ್ದಷ್ಟೇ ಹೊರತು ಬೇರೆ ಕಾರಣಕ್ಕಲ್ಲ. ಎಷ್ಟು ದೀರ್ಘ ವಿಮರ್ಶೆ ಮಾಡಿದ್ದಾರೆ, ಇಷ್ಟು ಚೌಕದ ಎಲ್ಲ ಅನಲೈಸ್ ಮಾಡಿದ್ದಾರೆ. ಇಲ್ಲದ್ರೆ ಕೃಷ್ಣ ಯಾಕಿರಲಿ? ಧರ್ಮದೇ ಮರ್ತು ಬಿಟ್ಟ ಹೋಗಲಿ, ಕೃಷ್ಣ ಯಾಕೆ ಇರಬೇಕಾಗಿತ್ತು ಅಂತ ಕೇಳಿದರೆ ಇದು ಉತ್ತರ ಕೊಟ್ಟು. ಇಷ್ಟು ಕೆಲಸ ಮಾಡಬೇಕಾಗಿತ್ತು ಕೃಷ್ಣ, ಅದಕ್ಕೆ ಇರಲಿಲ್ಲ. ಈ ಸೂಕ್ಷ್ಮ ವಿಚಾರ, ಭಾರಿ ಸೂಕ್ಷ್ಮ ವಿಚಾರ. ಈ ಕಥೆಯನ್ನು ತಿಳ್ಕೊಂಡು ಓದೋದಿಲ್ಲ ತಾತ್ಪರ್ಯ ಅಂದರೆ ಎಷ್ಟು ಮಿಸ್ ಆಗುತ್ತೆ. ಈಗ ಈ ಭಾಗ ಓದಿದರೆ ಆಗ ಪುಣ್ಯ ಹೇಗೆ ಮಾಡಬೇಕು, ಹೇಗೆ ಉಳಿಸ್ಕೋಬೇಕು, ಪಾಪ ಹೇಗೆ ಬಿಡಬೇಕು, ಇದೆಲ್ಲ ನಮಗೆ ತಿಳುವಳಿಕೆ ಬರೋದು. ಭಾರಿ ಅದನ್ನು ಹೇಳೋದಕ್ಕೆ ಬರೆದಿದ್ದು ಭಾರತ ನಿರ್ಣಯ ಬರೆದಿದ್ದು ಅದಕ್ಕೋಸ್ಕರ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ.